ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ. ಯಾವ ಸಾಧಕ ಈ ನಚಿಕೇತಾಗ್ನಿ ಅಂತಂದರೆ ಅಗ್ನಿವಿದ್ಯೆಯನ್ನು ಬಹಳ ಶ್ರದ್ಧೆಯಿಂದ ಶಾಸ್ತ್ರ ತಿಳಿಸಿರುವ ರೀತಿಯಲ್ಲಿ ಅದನ್ನು ಅನುಸರಿಸ್ತಾನೆ, ಅಂತಹವನು ಬದುಕಿರುವಾಗಲೇ, ಬಿಫೋರ್ ಹಿ ಡ್ರಾಪ್ಸ್ ದಿ ಫಿಸಿಕಲ್ ಬಾಡಿ, ಬದುಕಿರುವಾಗಲೇ ಮೃತ್ಯುಪಾಶಗಳನ್ನು ನಾಶ ಮಾಡ್ಕೋತಾನೆ. ಇಲ್ಲಿ ಮೃತ್ಯುಪಾಶ ಅನ್ನುವಂತಹದ್ದನ್ನು ನೆಗೆಟಿವಿಟೀಸ್ ಇನ್ ದಿ ಮೈಂಡ್, ಮನಸ್ಸಿನಲ್ಲಿರುವಂತಹ ನಕಾರಾತ್ಮಕ ಅಂಶಗಳನ್ನು ಮೃತ್ಯುಪಾಶ ಅಂತ ಕರೆದಿದ್ದಾರೆ. ಇದಕ್ಕೆ ಆಚಾರ್ಯ ಶಂಕರರು ಹೇಳ್ತಾರೆ, ರಾಗ, ದ್ವೇಷ, ಕಾಮ, ಕ್ರೋಧ, ಅಹಂಕಾರ ಮತ್ತು ಮಮಕಾರ ಇವುಗಳೇ ನಿಜವಾದ ಮೃತ್ಯುಪಾಶಗಳು. ಸ್ವಾರ್ಥದ ಬದುಕು ಅಂತ ಹೇಳ್ತಾರೆ. ಅಂತಂದರೆ ಸೆಲ್ಫಿಶ್ ಲಿವಿಂಗ್, ಕೇವಲ ತನಗಾಗಿ ಮಾತ್ರ ಬದುಕುವಂತಹದ್ದನ್ನು ಸ್ವಾರ್ಥದ ಬದುಕು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಒಂದು ಭದ್ರವಾದ ಒಂದು ಭಾವನೆ ಬೆಳೆಸ್ಕೊಳ್ಳುವಂತಹದ್ದು. ಅದೇನು ಅಂತಂದರೆ, ಇದು ನಾನು ಮತ್ತು ಇದು ನನಗೆ ಸಂಬಂಧಪಟ್ಟಿರುವಂತಹದ್ದು, ಇದು ನನ್ನದು, ನಾನು ಮತ್ತು ನನ್ನದು. ಹಾಗೂ ಮತ್ತು ಕೆಲವುಗಳನ್ನು ದಟ್ ಬಿಲಾಂಗ್ಸ್ ಟು ಯು, ಅದು ನಿನ್ನದು ಮತ್ತು ಅದು ನೀನು. ಹೀಗೆ ಭೇದಗಳನ್ನು ಹುಡುಕಿ ವ್ಯತ್ಯಾಸವನ್ನು ಕಂಡುಕೊಂಡು ಆ ರೀತಿಯಲ್ಲಿ ಜೀವನವನ್ನು ಮಾಡುವಂತಹದ್ದು. ಸೊ ನಾನು ನನ್ನದು ಮತ್ತು ನೀನು ನಿನ್ನದು, ಈ ರೀತಿ ವ್ಯತ್ಯಾಸವನ್ನು ಮಾಡಿದಾಗ ಅಲ್ಲಿ ಒಮ್ಮತ ಅನ್ನುವಂತಹದ್ದು ಇರೋದಿಲ್ಲ. ಒನ್ನೆಸ್ ಈಸ್ ನಾಟ್ ಸೀನ್. ಯಾವಾಗ ಒನ್ನೆಸ್ ಅನ್ನುವಂತಹದ್ದು ಇರೋದಿಲ್ಲ ಅಂತಂದರೆ, ಒಮ್ಮತ ಅನ್ನುವಂತಹದ್ದು ಇರೋದಿಲ್ಲ, ಆಗ ಅನ್ಫಾರ್ಚುನೇಟ್ಲಿ ಒಂದು ರೀತಿಯ ದ್ವೇಷದ ಭಾವನೆ ಬೆಳೆಯುತ್ತೆ, ಹೇಟ್ರೆಡ್ನೆಸ್. ಯಾವಾಗ ಈ ದ್ವೇಷ ಭಾವನೆ, ಹೇಟ್ರೆಡ್ನೆಸ್ ಇವೆಲ್ಲ ಬೆಳೆಯುತ್ತೆ, ಆಗ ದೆರ್ ಈಸ್ ಎ ಫಿಯರ್. ಬದುಕಿನಲ್ಲಿ ಒಂದು ರೀತಿಯ ಹೆದರಿಕೆ ಇರುತ್ತೆ. ಬದುಕಿನಲ್ಲಿ ಕಂಡುಬರುವಂತಹ ಹೆದರಿಕೆ, ದ್ವೇಷದ ಭಾವನೆ, ನಾನು ಮತ್ತು ನೀನು ಅನ್ನುವಂತಹದ್ದು, ನನ್ನದು ನಿನ್ನದು ಅಂತ ಹೇಳಿ ಬೇರೆ ಬೇರೆ ಮಾಡುವಂತಹದ್ದು, ಇವೆಲ್ಲ ನೆಗೆಟಿವ್ ಅಂಶಗಳು. ಈ ಎಲ್ಲ ಕಾರಣದಿಂದ ಬದುಕಿನಲ್ಲಿ ಒಂದು ಸ್ಥಿರತೆ ಎನ್ನುವಂತಹದ್ದು ಇರೋದಿಲ್ಲ. ಆಗ ಇನ್ಸೆಕ್ಯೂರಿಟಿ ಫೀಲಿಂಗ್, ಒಂದು ರೀತಿಯ ಹೆದರಿಕೆ ಉಂಟಾಗತ್ತೆ. ಹೀಗೆ ಅನೇಕ ನಕಾರಾತ್ಮಕ ಅಂಶಗಳನ್ನು ಮೈಗೂಡಿಸಿಕೊಂಡು ಆ ರೀತಿಯಲ್ಲಿ ಬದುಕುವ ಪ್ರಯತ್ನ ಮಾಡಿದಾಗ ತಾನೇ ಬೆಳೆಸಿಕೊಂಡಂತಹ ನಕಾರಾತ್ಮಕ ಅಂಶಗಳೇ ಅವನನ್ನು ಬಂಧಿಸುತ್ತೆ. ಇವೆಲ್ಲವುಗಳನ್ನು ಒಟ್ಟು ಸೇರಿಸಿ ಆಚಾರ್ಯ ಶಂಕರರು ಮೃತ್ಯುಪಾಶ ಅಂತಂದರೆ ಈ ರೀತಿಯ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಅವನ ಈ ನಕಾರಾತ್ಮಕ ಅಂಶಗಳೇ ಅವನನ್ನು ಬಂಧಿಸುತ್ತೆ, ಆಗ ಮತ್ತೆ ಅವನು ಈ ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೆ ಸಿಕ್ಕಾಕೋತಾನೆ. ಪುನರಪಿ ಜನನಂ ಪುನರಪಿ ಮರಣಂ.
ಸೊ ಆದರೆ ಇಲ್ಲಿ ಯಾರು ನಚಿಕೇತ ವಿದ್ಯೆಯನ್ನು ಚೆನ್ನಾಗಿ ಅರಿತು ಅದನ್ನು ಅನುಸರಿಸ್ತಾನೋ ಅಂತಹವನು ಬದುಕಿರುವಾಗಲೇ ಮೃತ್ಯುಪಾಶಗಳನ್ನು ನಾಶ ಮಾಡ್ಕೋತಾನೆ. ತನ್ನೊಳಗೂ ಹಾಗೂ ತನ್ನಿಂದ ಹೊರಗೂ ಉತ್ತಮವಾದ ವಾತಾವರಣವನ್ನು ಅವನೇ ಸೃಷ್ಟಿ ಮಾಡ್ಕೋತಾನೆ. ಸೊ ಅವನಲ್ಲಿ ಎಂತಹ ಒಂದು ಶಕ್ತಿ ಬೆಳೆದಿರುತ್ತೆ ಅಂತಂದರೆ, ಹೀ ಕ್ರಿಯೇಟ್ಸ್ ಹೆವೆನ್ ಅರೌಂಡ್ ಹಿಮ್. ಯಾವುದನ್ನು ಸ್ವರ್ಗ ಅಂತ ತಿಳ್ಕೊಂಡಿರ್ತಾನೆ ಅಂತಹ ಸ್ವರ್ಗವನ್ನು ತನಗೆ ಬೇಕಾದ ರೀತಿಯಲ್ಲಿ ತನ್ನ ಸುತ್ತಮುತ್ತ ಅವನೇ ಸೃಷ್ಟಿ ಮಾಡಿಕೊಳ್ಳುವಷ್ಟು ಪ್ರಭಾವಶಾಲಿಯಾಗಿ ತನ್ನ ಬದುಕಿನಲ್ಲಿ ಈ ಎಲ್ಲವನ್ನು ಅವನು ಕಲಿತಿರ್ತಾನೆ. ಹೀಗೆ ಸ್ವರ್ಗವನ್ನು ಕೂಡ ಅವನೇ ಕ್ರಿಯೇಟ್ ಮಾಡ್ಕೊಳ್ಳೋಷ್ಟು ಶಕ್ತಿಯನ್ನು ಅವನು ಗಳಿಸಿರ್ತಾನೆ ಅಂತ ಅಂದಾಗ ಕೆಲವರು ಪ್ರಶ್ನೆಯನ್ನು ಮಾಡ್ತಾರೆ, ಬದುಕಿರುವಾಗಲೇ ಮೃತ್ಯುಪಾಶವನ್ನು ನಾಶ ಮಾಡ್ಕೋತಾನೆ ಅಂತಂದರೆ ಇಟ್ ಈಸ್ ಓಕೆ, ಬಟ್ ಬದುಕಿರುವಾಗಲೇ ಸ್ವರ್ಗ ಮತ್ತು ನರಕಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾ? ಯಾಕೆ ಅಂತಂದರೆ ಹೆಚ್ಚಿನ ಜನಗಳ ಪ್ರಕಾರ ಸ್ವರ್ಗವನ್ನು ಹೋಗಿ ಸೇರೋದು ಅಂತಂದರೆ ಮರಣದ ನಂತರದಲ್ಲಿ, ಸ್ವರ್ಗ ಅಥವಾ ನರಕವನ್ನು ಮರಣದ ನಂತರದಲ್ಲಿ ಅನುಭವಿಸುವಂಥದ್ದು. ಆದರೆ ಇಲ್ಲಿ ಬದುಕಿರುವಾಗಲೇ ಇವೆಲ್ಲವನ್ನು ಅವನು ಗಳಿಸ್ಕೋತಾನೆ ಅಂತಂದರೆ ಸಶರೀರವಾಗಿ ಅವನು ಸ್ವರ್ಗ ಮತ್ತು ನರಕವನ್ನು ಪ್ರವೇಶ ಮಾಡ್ತಾನ ಅನ್ನುವಂತಹ ಪ್ರಶ್ನೆಯನ್ನು ಮುಂದೆ ಇಡ್ತಾನೆ. ಸಶರೀರವಾಗಿ ಸ್ವರ್ಗ ಮತ್ತು ನರಕವನ್ನು ಹೋಗಿ ಸೇರಬಹುದಾ? ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದ ವಿಸ್ಡಮ್ ಈಸ್ ವಿತ್ ದ ಪರ್ಸನ್. ಸ್ವರ್ಗ ಮತ್ತು ನರಕವನ್ನು ಸೃಷ್ಟಿ ಮಾಡಿಕೊಂಡು ಅದನ್ನು ಅನುಭವಿಸುವಂತಹದ್ದು ಆ ಮನುಷ್ಯನ ಸಾಧನೆಯೇ ಅವನಿಗೆ ಗಳಿಸಿಕೊಟ್ಟಿರುತ್ತೆ. ಸೊ ದ ವಿಸ್ಡಮ್ ಈಸ್ ವಿತ್ ಹಿಮ್. ಯಾರು ಈ ತ್ರಿನಚಿಕೇತ ಅಗ್ನಿವಿದ್ಯೆಯನ್ನು ನಾಚಿಕೇತ ಅಗ್ನಿವಿದ್ಯೆಯನ್ನು ಚೆನ್ನಾಗಿ ಅರಿತು ಅದರಂತೆ ಆಚರಿಸ್ತಾನೆ, ಅವನು ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳುವಂತಹ ನಿರ್ಮಲವಾದ ಮನಸ್ಸನ್ನು ಹೊಂದಿರ್ತಾನೆ. ಸೊ ಅಂತಹವನಿಗೆ ಇಟ್ ಈಸ್ ಪಾಸಿಬಲ್ ದಟ್ ಹಿ ಕ್ಯಾನ್ ಕ್ರಿಯೇಟ್ ಹೆವನ್. ಮನಸ್ಸು ನಿರ್ಮಲವಾಗಿರೋ ಕಾರಣದಿಂದ ಅವನಿಷ್ಟಪಟ್ಟಂತಹ ಸ್ವರ್ಗವನ್ನು ಅವನೇ ಸೃಷ್ಟಿ ಮಾಡ್ಕೋತಾನೆ. ಸೊ ಬದುಕಿರುವಾಗಲೇ ಯಾರು ನಕಾರಾತ್ಮಕ ಅಂಶಗಳನ್ನು ಬೆಳೆಸಿಕೊಂಡು ಜೀವನವನ್ನು ಮಾಡ್ತಾನೆ ಅಂತಹವನು ತನ್ನ ಸುತ್ತಮುತ್ತ ನರಕವನ್ನೇ ಸೃಷ್ಟಿ ಮಾಡಿಕೊಂಡು ಬದುಕಿರುವಾಗಲೇ ನರಕದ ಯಾತನೆಯನ್ನು ಅನುಭವಿಸ್ತಾನೆ. ಅದರಿಂದ ಆ ವಿಸ್ಡಮ್ ಅನ್ನುವಂತಹದ್ದು ಆ ಸಾಧಕನಲ್ಲೇ ಇರುತ್ತೆ. ಯಾವ ರೀತಿಯ ಮನಸ್ಸನ್ನು ಅವನು ಪೋಷಣೆ ಮಾಡಿರ್ತಾನೆ, ಮನಸ್ಸಿಗೆ ಹೇಗೆ ಶಿಕ್ಷಣವನ್ನು ಕೊಟ್ಟಿರ್ತಾನೆ, ಹಾಗೆ ಮನಸ್ಸು ಬೆಳೆದಿರುತ್ತೆ. ಬೆಳೆದು ಪಕ್ವವಾದಂತಹ ಮನಸ್ಸು ಉತ್ತಮ ರೀತಿಯಿಂದ ಇದ್ದರೆ ಅದು ಅವನಿಗೆ ಸ್ವರ್ಗವನ್ನೇ ಗಳಿಸಿಕೊಡುತ್ತೆ. ಒಂದು ವೇಳೆ ಮನಸ್ಸಿನಲ್ಲಿ ಪೂರ್ತಿಯಾಗಿ ನಕಾರಾತ್ಮಕ ಅಂಶಗಳನ್ನು ಅವನು ಬೆಳೆಸಿಕೊಂಡು ಪೋಷಣೆ ಮಾಡಿದರೆ ಅವನಿಗೆ ಅದು ನರಕವನ್ನೇ ಕೊಡುತ್ತೆ. ಸೊ ಹೀಗಿದ್ದಾಗ ಅಂತಹವನು ಬದುಕುವ ಆಯ್ಕೆಯನ್ನು ಮಾಡಿಕೊಳ್ಳಲಾಗದಂತೆ ಬದುಕಿರುವಾಗಲೇ ಮೃತ್ಯುಪಾಶಗಳನ್ನು ತಾನೇ ತನ್ನ ಸುತ್ತ ಬಿಗಿದು ಸಾವನ್ನು ತಾನೇ ತಂದ್ಕೋತಾನೆ. ಆದ್ದರಿಂದ ಕರ್ಮೋಪಾಸನೆಯನ್ನು ಶ್ರದ್ಧೆಯಿಂದ ಅನುಷ್ಠಾನ ಮಾಡುವಂತಹವನು ಹಿ ರೀಚಸ್ ಬ್ರಹ್ಮಲೋಕ. ಮತ್ತು ಬ್ರಹ್ಮಲೋಕವನ್ನು ಹೋಗಿ ಸೇರಿದಾಗ ಸಾಕ್ಷಾತ್ ಸೃಷ್ಟಿಕರ್ತ ಪರಬ್ರಹ್ಮನಿಂದ ಉಪದೇಶವನ್ನು ಪಡೆದು ಅವನು ಕೈವಲ್ಯವನ್ನು ಕೂಡ ಸಂಪಾದನೆ ಮಾಡ್ಕೋತಾನೆ. ಸೊ ದಟ್ ಈಸ್ ದಿ ಕೆಪಾಸಿಟಿ ಆಫ್ ಗಿವಿಂಗ್ ಗುಡ್ ಆ್ಯಂಡ್ ಉತ್ತಮವಾದ ಸಂಸ್ಕಾರಗಳನ್ನು ಶಿಕ್ಷಣವನ್ನು ಮನಸ್ಸಿಗೆ ಕೊಟ್ಟಾಗ ಮನಸ್ಸು ಅಷ್ಟು ದೊಡ್ಡ ಪದವಿಯನ್ನು ಅವನಿಗೆ ಗಳಿಸಿಕೊಡುತ್ತೆ. ಆದ್ದರಿಂದ ಇಲ್ಲಿ ಕರ್ಮೋಪಾಸನೆ ಅಂತ ಹೇಳಿದಾಗ ಈ ಒಂದು ನಾಚಿಕೇತಾಗ್ನಿ ವಿದ್ಯೆಯನ್ನು ಉಪಾಸನೆ ಮಾಡುವಂತಹವನು ಆ ಅಗ್ನಿವಿದ್ಯೆಯ ಕರ್ಮ ಮತ್ತು ಜ್ಞಾನ ಎರಡನ್ನೂ ಕೂಡ ಅವನು ಸಂಪಾದನೆ ಮಾಡ್ಕೊಂಡಿರ್ತಾನೆ. ಅಂತಹವನಿಗೆ ಇಲ್ಲಿ ಬದುಕಿರುವಾಗಲೇ ಮೃತ್ಯುಪಾಶಗಳ ನಾಶ ಆಗತ್ತೆ. ಇಷ್ಟು ಹೇಳಿ ಯಮಧರ್ಮರಾಜ ಮತ್ತೆ ನಚಿಕೇತನಿಗೆ ಹೇಳ್ತಾನೆ, ಈಗ
ನೀನು ನಿನ್ನ ಮುಂದಿನ ವರವನ್ನು ನೀನು ಕೇಳ್ಕೊಪ್ಪ. ಏಷತೆ ಗ್ನೀರ್ ನಚಿಕೇತಃ ಸ್ವರ್ಗ್ಯೋಯಂ ಆವೃಣೀತ ದ್ವಿತೀಯೇನ ವರೇಣ ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾ ಸಹ ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ಯಮರಾಜ ಹೇಳ್ತಾ ಇದ್ದಾನೆ, ಏಷತೆ ಸ್ವರ್ಗ ಅಗ್ನಿ, ಹೇ ನಚಿಕೇತ, ದಿಸ್ ಈಸ್ ಯುವರ್ ಅಗ್ನಿವಿದ್ಯೆ. ಏನು ಒಂದು ಅಗ್ನಿವಿದ್ಯೆ ಬೇಕು ಅಂತ ನೀನು ಕೇಳ್ತಾ ಇದೆಯಾ, ಇಟ್ ಈಸ್ ಗ್ರಾಂಟೆಡ್. ಇದೇ ಅಗ್ನಿವಿದ್ಯೆ. ಈ ಅಗ್ನಿವಿದ್ಯೆಯ ಮೂಲಕ ಮನುಷ್ಯ ಸ್ವರ್ಗಲೋಕವನ್ನು ಹೋಗಿ ಸೇರಬಹುದು. ನಾನು ಇಲ್ಲಿಯವರೆಗೆ ಅಗ್ನಿವಿದ್ಯೆಯ ಬಗ್ಗೆ ಏನೆಲ್ಲವನ್ನ ನಾನು ನಿನಗೆ ಹೇಳಿದ್ದೀನಿ, ಅದನ್ನು ನೀನು ಅದೇ ರೀತಿಯಲ್ಲಿ ನೀನು ಅನುಸರಿಸು. ಅಷ್ಟು ಸಾಕು. ಅದು ಮನುಷ್ಯನಿಗೆ ಸ್ವರ್ಗವನ್ನು ತಂದುಕೊಡುತ್ತೆ. ಬಹಳ ಸುಲಭವಾಗಿ ಅವನು ಸ್ವರ್ಗವನ್ನು ಹೋಗಿ ತಲುಪಬಹುದು. ಆದ್ದರಿಂದ ಈ ಅಗ್ನಿವಿದ್ಯೆ ಎನ್ನುವಂತಹ ಜ್ಞಾನ ಈಸ್ ಕೇಪಬಲ್ ಆಫ್ ಗಿವಿಂಗ್ ಯು ದಿ ಹೆವನ್. ಅದು ನಿನಗೆ ಸ್ವರ್ಗವನ್ನೇ ಕೊಡುತ್ತೆ. ಯಂ ದ್ವಿತೀಯೇನ ವರೇಣ ಆವೃಣೀತ, ನಿನ್ನ ಎರಡನೆಯ ವರದಿಂದ ನೀನು ಇದನ್ನೇ ಕೇಳ್ಕೊಂಡಿದ್ದು. ಎರಡನೇ ವರವನ್ನು ನೀನು ಕೇಳ್ಕೊ ಅಂತಂದಾಗ ನನಗೆ ಸ್ವರ್ಗವನ್ನು ಹೋಗಿ ತಲುಪುವಂತಹ ವಿದ್ಯೆ, ಅದನ್ನು ಅಗ್ನಿವಿದ್ಯೆ ಅಂತ ಹೇಳ್ತಾರೆ. ಆ ಅಗ್ನಿವಿದ್ಯೆಯನ್ನು ಯಮಧರ್ಮರಾಜ ನೀನು ಚೆನ್ನಾಗಿ ತಿಳಿದಿರುವೆ. ಆದ್ದರಿಂದ ನನ್ನ ಎರಡನೆಯ ವರದಿಂದ ನಾನು ಬಯಸ್ತಾ ಇರುವಂತಹದ್ದು ಅಗ್ನಿವಿದ್ಯೆಯನ್ನು, ಆ ಅಗ್ನಿವಿದ್ಯೆಯನ್ನು ಕೊಡು ಅಂತ ಹೇಳ್ತಾನೆ. ಮೊದಲನೆಯ ವರದಲ್ಲಿ ಏನು ಕೇಳಿರ್ತಾನೆ, ನಾನು ಮತ್ತೆ ಇಲ್ಲಿಂದ ಹಿಂತಿರುಗಿ ಹೋದಾಗ ನನ್ನ ತಂದೆ ನನ್ನನ್ನು ಗುರುತಿಸುವಂತೆ ಆಗಬೇಕು, ನನ್ನನ್ನು ನೋಡಿ ನಗುನಗುತ್ತಾ ನನ್ನನ್ನು ಸ್ವಾಗತಿಸಬೇಕು. ದಟ್ ಮೀನ್ಸ್ ನಾನು ಇಲ್ಲಿಗೆ ನರಕ, ಈ ಯಮಪುರಿಗೆ ಬಂದಿದ್ದೀನಿ, ಆದರೆ ಇಲ್ಲಿ ನಾನು ಉಳ್ಕೊಳ್ಳೋದಿಲ್ಲ ಅನ್ನುವಂತಹದ್ದನ್ನು ಬಹಳ ಸ್ಪಷ್ಟವಾಗಿ ತನ್ನ ಮೊದಲನೆಯ ವರದಲ್ಲಿ ಹೇಳ್ತಾನೆ. ನಾನಿಲ್ಲಿ ಬಂದಿರುವಂತಹದ್ದು ನಿನ್ನ ಜೊತೆ ಕೆಲವು ವಿಚಾರವನ್ನು ಹಾಗೂ ಕೆಲವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀನಿ. ಆದ್ದರಿಂದ ಈ ನರಕದಲ್ಲಿ ನಾನು ಉಳ್ಕೊಳ್ಳೋದಿಲ್ಲ. ಇಲ್ಲಿಂದ ನಾನು ಹಿಂತಿರುಗಿ ಹೋದಾಗ ನನ್ನ ತಂದೆಗೆ ಬಹಳ ಧೈರ್ಯದಿಂದ ನನ್ನನ್ನು ನೋಡಿ ಮಾತನಾಡಿಸಿ ನಗುನಗುತ್ತಾ ನನ್ನನ್ನು ಸ್ವಾಗತಿಸಬೇಕು. ಯಾಕೆ ಅಂತಂದರೆ ಭೂಲೋಕವನ್ನು ಬಿಟ್ಟು ಯಮಪುರಿಯನ್ನು ಸೇರಿದಾನೆ ಅಂತ ಹೇಳಿದಾಗ ಆ ಮನುಷ್ಯ ಸತ್ತು ಹೋಗಿದ್ದಾನೆ ಅಂತ ತಿಳಿದಿರ್ತಾರೆ. ಆದರೆ ನಾನು ಇಲ್ಲಿ ಉಳ್ಕೊಳ್ಳದೆ ಹಿಂತಿರುಗಿ ಹೋದಾಗ ನನ್ನ ತಂದೆ ನನ್ನನ್ನು ನೋಡಿ ಹೆದರಬಾರದು, ನನ್ನನ್ನು ಪ್ರೇತ ಅಂತ ಕನ್ಸಿಡರ್ ಮಾಡಬಾರ್ದು. ಅದರಿಂದ ನನ್ನ ತಂದೆಗೆ ಆ ರೀತಿಯ ಮನಸ್ಸಿನ ಶಾಂತತೆಯನ್ನು ನೀನು ಕೊಡಬೇಕು ಅಂತ ಮೊದಲನೆಯ ವರದಲ್ಲಿ ಕೇಳಿರ್ತಾನೆ. ಹಾಗೂ ಎರಡನೆಯ ವರದ ಮೂಲಕ ಈ ಒಂದು ಅಗ್ನಿವಿದ್ಯೆಯನ್ನು ಕೇಳಿರ್ತಾನೆ. ಇವನ ಶ್ರದ್ಧೆಯನ್ನು ಗಮನಿಸಿ ಯಮಧರ್ಮರಾಜ ಈ ಎರಡೂ ವರಗಳಲ್ಲದೆ ಮತ್ತೊಂದು ವರವನ್ನು ಕೂಡ ಕೊಡ್ತಾನೆ. ಅದೇನು ಅಂತಂದರೆ, ಈ ಅಗ್ನಿವಿದ್ಯೆ ಮುಂದೆ ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗತ್ತೆ. ಇದನ್ನು ಲೋಕದಲ್ಲಿ ಎಲ್ಲರೂ ನಾಚಿಕೇತಾಗ್ನಿ ಅಂತಲೇ ಕರೀತಾರೆ. ಆ ರೀತಿಯಲ್ಲಿ ಇದು ಪ್ರಸಿದ್ಧಿಯಾಗತ್ತೆ. ಮತ್ತು ನಿನ್ನ ಶ್ರದ್ಧೆ ಅದನ್ನು ಗಮನಿಸಿ ನಾನು ನಿನಗೆ ಇವೆಲ್ಲವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಒಂದಾದ ಮೇಲೆ ಒಂದರಂತೆ ಯಮಧರ್ಮರಾಜ ನಚಿಕೇತನಿಗೆ ವರಗಳನ್ನು ಕೊಟ್ಟಿರೋದ್ರಿಂದ ಇವನಿನ್ನೂ ಬಾಲಕ. ಒಂದಾದ ಮೇಲೆ ಅವನಿಗೆ ವರ ಸಿಕ್ಕಿರೋದ್ರಿಂದ ಮೂರನೇ ವರವನ್ನು ಎಲ್ಲಿ ಕೇಳುವಂತಹದ್ದು ಮರೆತು ಬಿಡ್ತಾನೋ ಅಂತ ಹೇಳಿ ಸಾಕ್ಷಾತ್ ಯಮಧರ್ಮರಾಜನೇ ಅವನಿಗೆ, ನೀನು ಇಲ್ಲಿಯವರೆಗೆ ಕೇವಲ 2 ವರಗಳನ್ನು ಮಾತ್ರ ಉಪಯೋಗಿಸ್ಕೊಂಡಿದೀಯಪ್ಪ, ನೀನೀಗ 3ನೇ ವರವನ್ನು ಈ ಮೂಲಕ ನಿನಗೆ ಕೇಳ್ಕೋಬೇಕು ಅಂತ ಹೇಳಿ ಆ ಬಾಲಕ ನಚಿಕೇತನಿಗೆ ಯಮಧರ್ಮರಾಜನೇ 3ನೇ ವರವನ್ನು ಜ್ಞಾಪಿಸ್ತಾ ಇದ್ದಾನೆ. ಇದು ಯಮಧರ್ಮರಾಜನ ವೈಶಿಷ್ಟ್ಯ ಅಂತ ಹೇಳಿ ಇಲ್ಲಿ ಶ್ರುತಿ ಮಾತೆಯೇ ಈ ಶ್ಲೋಕದಲ್ಲಿ ಯಮಧರ್ಮರಾಜನನ್ನು ಬಹಳ ವೈಭವೀಕರಿಸ್ತಾ ಇದ್ದಾಳೆ ಅಂತ ಜ್ಞಾನಿಗಳು ಇಲ್ಲಿ ಅರ್ಥವನ್ನು ಕೊಡ್ತಾರೆ. ಮತ್ತು ಯಮಧರ್ಮರಾಜ ಕೂಡ 3 ರಾತ್ರಿ ನನಗಾಗಿ ಈ ಯಮಪುರಿಯಲ್ಲಿ ನೀನು ಕಾದಿದೀಯ. ಅನ್ನ ಆಹಾರ ನಿದ್ರೆ ಇಲ್ಲದೆ
ನಾನೆಲ್ಲೋ ಹೊರಗಡೆ ಹೋಗಿದ್ದೆ, ನಾನು ಬರೋವರೆಗೂ ಒಳಗಡೆ ಬರೋದಿಲ್ಲ ಅಂತ ಹೇಳಿ ನೀನು ನನಗಾಗಿ 3 ರಾತ್ರಿಗಳನ್ನು ನೀನು ಕಾದಿದೆಯಾ. ಆದ್ದರಿಂದ ಒಂದೊಂದು ರಾತ್ರಿಗೆ ಒಂದೊಂದು ವರ ಅಂತ ಹೇಳಿ ನಾನು ನಿನಗೆ 3 ವರವನ್ನು ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಆ ಪ್ರಕಾರ ನೀನು 3 ವರಗಳನ್ನು ನನ್ನಿಂದ ಪಡ್ಕೊಂಡ್ರೆ ಮಾತ್ರ ನಾನು ಋಣಮುಕ್ತನಾಗಬಲ್ಲೆ. ಈ ಭಾವನೆಯನ್ನು ಯಮಧರ್ಮರಾಜ ಹೊಂದಿದ್ದಾನೆ ಎನ್ನುವಂತಹದ್ದನ್ನು ಕೂಡ ಈ ಶ್ಲೋಕದಲ್ಲಿ ಶ್ರುತಿಯೇ ಇಲ್ಲಿ ತಿಳಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ಈ ರೀತಿ ಕೂಡ ಅರ್ಥವನ್ನು ಕೊಟ್ಟಿದ್ದಾರೆ ಜ್ಞಾನಿಗಳು. ಸೊ ಹೀಗೆ ನಚಿಕೇತನಿಗೆ 3ನೆಯ ವರವನ್ನು ಕೇಳಕು ಅಂತ ಹೇಳಿ ಯಮಧರ್ಮರಾಜ ಇಲ್ಲಿ ಜ್ಞಾಪಿಸ್ತಾ ಇದ್ದಾನೆ. ಸೊ ಇಲ್ಲಿ 12ನೇ ಮಂತ್ರದಿಂದ 19ನೇ ಮಂತ್ರದವರೆಗೆ ಇರುವಂತಹ ಸಾರಾಂಶ ಏನು ಅಂತಂದರೆ, ನಚಿಕೇತ ತನ್ನ 2ನೆಯ ವರದಲ್ಲಿ ಸ್ವರ್ಗಕ್ಕೆ ಸುಲಭವಾದ ಮಾರ್ಗವನ್ನು ಕುರಿತು ಇರುವಂತಹ ಜ್ಞಾನ, ದಟ್ ಈಸ್ ಅಗ್ನಿವಿದ್ಯೆ, ಅದನ್ನು ಕೇಳ್ಕೋತಾನೆ. ಅದರಂತೆ ಅಗ್ನಿವಿದ್ಯೆಯನ್ನು ಕೊಡುವುದರ ಜೊತೆಗೆ ಆ ಅಗ್ನಿವಿದ್ಯೆಗೆ ನಾಚಿಕೇತಾಗ್ನಿ ಎನ್ನುವಂತಹದ್ದನ್ನು ಕೊಟ್ಟು ಆ ಹೆಸರಿನಿಂದಲೇ ಇದು ಪ್ರಸಿದ್ಧಿಯಾಗಲಿ ಅಂತ ಅಂತಹ ವರವನ್ನು ಕೂಡ ಕೊಟ್ಟಿದ್ದಾನೆ. ಅದು ಕೂಡ ಮತ್ತೊಂದು ವೈಶಿಷ್ಟ್ಯ. ಇಷ್ಟು ಹೇಳಿ ಈಗ 3ನೆಯ ವರವನ್ನು ಕೇಳ್ಕೋ ಅಂತ ನಚಿಕೇತನಿಗೆ ಯಮಧರ್ಮರಾಜ ಜ್ಞಾಪಿಸ್ತಾ ಇದ್ದಾನೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ಯೇಕೆ ನಾಯಮಸ್ತೀತಿ ಚೈಕೆ ಏತತ್ ವಿದ್ಯಾಂ ಅನುಶಿಷ್ಟಸ್ತ್ವ ಯಾಹಂ ವರಾಣಾಮೇಶ ವರಸ್ತೃತೀಯ. ಇದು ನಚಿಕೇತ ಕೇಳಲಿರುವಂತಹ 3ನೆಯ ವರ. ಅವನು ಯಾವ ವರವನ್ನು ಈ 3ನೇ ವರವಾಗಿ ಕೇಳ್ಕೋತಾನೆ ಅದು ಈ ಶ್ಲೋಕದಲ್ಲಿದೆ. ಸಾಮಾನ್ಯವಾಗಿ ದಿಸ್ ಪರ್ಟಿಕ್ಯುಲರ್ ಶ್ಲೋಕ ಗಿವ್ಸ್ ಅಸ್ ಲಾಟ್ ಆಫ್ ಸ್ಕೋಪ್ ಫಾರ್ ರಿಫ್ಲೆಕ್ಷನ್, ಕಾಂಟಂಪ್ಲೇಷನ್. ಅಂತಂದರೆ ಈ 20ನೆಯ ಶ್ಲೋಕ ನಾವು ಹೆಚ್ಚು ಚಿಂತನೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದೆ. ಸಾಮಾನ್ಯವಾಗಿ ಒಂದು ಸಾವು ಅಥವಾ ಮರಣವನ್ನು ನಾವು ನೋಡಿದಾಗ, ಉದಾಹರಣೆಗೆ ಯಾರೋ ನಮ್ಮ ಸಮೀಪ ಬಂಧು ಇರಬಹುದು, ಅಥವಾ ನಮಗೆ ಬಹಳ ಆಪ್ತರಾಗಿರುವಂತಹವರು, ನಮ್ಮ ಸ್ನೇಹಿತ ಇರಬಹುದು. ಇಂತಹವರು ಮರಣವನ್ನು ಹೊಂದಿದಾಗ ಅಂತಿಮ ದರ್ಶನ ಅಂತ ಹೇಳಿ ಅವ್ರನ್ನ ನೋಡೋದಕ್ಕೆ ನಾವು ಹೋಗ್ತೀವಿ. ನಾವಲ್ಲಿ ಹೋದಾಗ ಆ ಮೃತ ವ್ಯಕ್ತಿ ನಮಗೆ ಆಪ್ತರಾಗಿರಬಹುದು, ತುಂಬ ನಮಗೆ ಬಹಳ ಇಷ್ಟವಾದಂತಹ ಒಬ್ಬ ಬಂಧು ಆಗಿರಬಹುದು, ಅಥವಾ ಒಳ್ಳೆ ಸ್ನೇಹಿತ ಆಗಿರಬಹುದು. ಆ ವ್ಯಕ್ತಿ ಮರಣವನ್ನು ಹೊಂದಿರ್ತಾನೆ. ಅಲ್ಲಿ ಮೃತ ವ್ಯಕ್ತಿಯ ದೇಹವನ್ನು ಮಲಗಿಸಿರ್ತಾರೆ. ಆ ಮೃತ ವ್ಯಕ್ತಿ ಮಲಗಿದ್ದಾಗ ಆ ದೇಹವನ್ನು ಕುರಿತು ನಾವು ಶವ ಅಂತ ಹೇಳ್ತೀವಿ ಅಥವಾ ಹೆಣ ಅಂತ ಹೇಳ್ತೀವಿ. ಆ ದೇಹಕ್ಕೂ ಕೂಡ ಅದೇ ಹೆಸರಿರುತ್ತೆ. ಯಾವ ಹೆಸರಿನಿಂದ ಅವನು ಇಷ್ಟು ದಿನ ತನ್ನ ಬದುಕನ್ನು ಮಾಡಿಕೊಂಡಿರ್ತಾನೆ, ಆ ಹೆಸರು ಆ ದೇಹಕ್ಕೆ ಇನ್ನೂ ಇರುತ್ತೆ. ಆದರೂ ಕೂಡ ಅಲ್ಲಿ ಕೇವಲ ಚೈತನ್ಯವಿಲ್ಲ, ಮರಣವನ್ನು ಹೊಂದಿದ್ದಾನೆ ಅಂತ ಹೇಳಿ ಆ ದೇಹವನ್ನು ನೋಡಿದಾಗ ನಾವು ಗುರುತಿಸುವಂತಹದ್ದು ಅಥವಾ ಆ ದೇಹವನ್ನು ನೋಡಿದ ಮೇಲೆ ಅದನ್ನು ಕರೆಯುವಂತಹದ್ದು ಶವ ಆರ್ ಮೃತ ವ್ಯಕ್ತಿ. ಅಲ್ಲಿಯವರೆಗೆ ಆ ದೇಹದಲ್ಲಿ ಉಸಿರಿತ್ತು, ಉಸಿರಿರೋವರೆಗೆ ಅವನು ನಮ್ಮ ಬಂಧುವಾಗಿರ್ತಾನೆ, ಸ್ನೇಹಿತನಾಗಿರ್ತಾನೆ, ಅಥವಾ ನಮಗೆ ಬಹಳ ಬೇಕಾದಂತಹ ಒಬ್ಬ ಆಪ್ತನಾಗಿರ್ತಾನೆ. ಈಗ ದೇಹದಲ್ಲಿ ಉಸಿರಿಲ್ಲ, ಉಸಿರಿಲ್ಲದ ಕಾರಣ ಪ್ರಾಣ ಇಲ್ಲ ಅಂತ ಹೇಳಿ ಅವನ ಮರಣ ಆಗಿದೆ ಅಂತ ಹೇಳಿ ಅವನನ್ನು ಹೆಣ ಅಂತ ಕರಿತೀವಿ, ಶವ ಅಂತ ಹೇಳ್ತೀವಿ. ಯಾವ ಒಂದು ಚೈತನ್ಯ ರೂಪಿ ಶಿವ ಅಲ್ಲಿದ್ದಾಗ ಆ ವ್ಯಕ್ತಿ ನಮಗೆ ಬಹಳ ಬೇಕಾದವನಾಗಿರ್ತಾನೆ. ಆ ಚೈತನ್ಯ ಸ್ವರೂಪಿ ಆರ್ ದ ಶಿವ ಈಸ್ ನಾಟ್ ದೇರ್ ಇನ್ ದಟ್ ಬಾಡಿ ಅಂಡ್ ಇಟ್ ಬಿಕಮ್ಸ್ ಶವ. ಸೊ ಇಲ್ಲಿವರೆಗೆ ಇದ್ದಂತಹ ಶಿವ ಅಥವಾ ಚೈತನ್ಯ ಎಲ್ಲಿ ಹೋದ?
ಆ ವ್ಯಕ್ತಿ ನಮಗೆ ಬಹಳ ಹತ್ತಿರವಾಗಿದ್ದ, ಸ್ನೇಹಿತನಾಗಿದ್ದ, ಅಥವಾ ಒಬ್ಬ ಬಂಧು ಕೂಡ ಆಗಿದ್ದ. ನಮ್ಮ ಮತ್ತು ಅವನ ಒಡನಾಟ ಬಹಳ ಚೆನ್ನಾಗಿತ್ತು. ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನು ನಾವು ಹಂಚಿಕೊಂಡು ಒಬ್ಬರಿಗೊಬ್ಬರು ನಾವು ಸಮಾಧಾನ ಮಾಡ್ಕೋತಾ ಇದ್ವಿ ಅನೇಕ ಸಂದರ್ಭಗಳಲ್ಲಿ. ಆದರೆ ಈ ದಿನ ಅವನಿಲ್ಲ. ಟುಡೇ ಹೀ ಈಸ್ ನೋ ಮೋರ್. ಆಗ ನಮ್ಮ ಬಾಯಲ್ಲಿ ಬರುವಂತಹ ಮಾತುಗಳೇನು? ಯಾಕೆ ಹೀಗೆ ಮಾಡ್ದ? ಎಲ್ಲವೂ ಚೆನ್ನಾಗಿತ್ತು, ಇಷ್ಟು ಬೇಗ ಅವನಿಗೆ ಹೀಗಾಗಬಾರ್ದಾಗಿತ್ತು. ಏಕಾಏಕಿ ಸ್ವಲ್ಪವೂ ಸುಳಿವನ್ನು ಕೊಡದೆ ನಮ್ಮೆಲ್ಲರನ್ನು ಅವನು ಬಿಟ್ಟು ಹೋದ. ಹೀಗೆ ನಮ್ಮ ಬಾಯಿಂದ ಬಹಳ ಭಾರವಾದ ಧ್ವನಿ ಮತ್ತು ಮಾತುಗಳು ಹೊರಗಡೆ ಬರುತ್ತೆ. ನಾವೇನು ಹೇಳ್ತೀವಿ? ನಮ್ಮನ್ನು ಬಿಟ್ಟು ಹೊರಟು ಹೋದ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಟು ಕೇರ್ಫುಲಿ ವಾಚ್ ದೀಸ್ ವರ್ಡ್ಸ್. ನಮ್ಮನ್ನು ಬಿಟ್ಟು ಹೊರಟು ಹೋದ. ಸೊ ಹೊರಟು ಹೋದ ಇದರ ಅರ್ಥ ನಾವೆಲ್ಲ ಇಲ್ಲೇ ಇದ್ದೀವಿ. ವಿ ಆರ್ ಆಲ್ ಸ್ಟಿಲ್ ಹಿಯರ್. ಹಿಸ್ ಬಾಡಿ ಆ್ಯಂಡ್ ಅಲಾಂಗ್ ವಿತ್ ದ ನೇಮ್ ಗಿವನ್ ಟು ದಟ್ ಬಾಡಿ ಈಸ್ ಆಲ್ಸೋ ಹಿಯರ್. ಆ ಮೃತದೇಹ ಕೂಡ ಇಲ್ಲೇ ಇದೆ. ಆ ಮೃತದೇಹವನ್ನು ನೋಡ್ತಾ ನಾವೆಲ್ಲ ಇಲ್ಲೇ ಇದ್ದೀವಿ. ಅವನು ಮಾತ್ರ ನಮ್ಮೆಲ್ಲರನ್ನ ಬಿಟ್ಟು ಹೊರಟು ಹೋದ. ಸೊ ಹೊರಟು ಹೋದ ಈ ಮಾತುಗಳನ್ನು ಮಾಡ್ತೀವಿ. ಆದರೆ ಈ ಥರ ಅನೇಕ ಮರಣಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಿರ್ತೀವಿ, ಹೋಗಿ ವಿಟ್ನೆಸ್ ಮಾಡಿರ್ತೀವಿ, ಭೇಟಿ ಮಾಡಿರ್ತೀವಿ. ಆ ಎಲ್ಲ ಸಂದರ್ಭದಲ್ಲೂ ನಾವು ಈ ರೀತಿಯ ಮಾತುಗಳನ್ನು ಆಡಿರ್ತೀವಿ. ಅವನು ನಮ್ಮೆಲ್ಲರನ್ನು ಬಿಟ್ಟು ಹೊರಟು ಹೋದ ಅಂತ ಹೇಳಿರ್ತೀವಿ. ಆದರೆ ಯಾವ ಸಂದರ್ಭದಲ್ಲೂ ಕೂಡ ಅವನು ನಮ್ಮನ್ನು ಬಿಟ್ಟು ಹೋದ ಅನ್ನೋದಕ್ಕೆ ಅರ್ಥ ಏನು ಅನ್ನುವಂತಹದ್ದನ್ನು ನಾವು ಚಿಂತನೆಯನ್ನು ಮಾಡಿರೋದಿಲ್ಲ. ಕೇವಲ ಒಂದು ಸಮಾಧಾನ, ನಮ್ಮೆಲ್ಲರನ್ನು ಅವನು ಬಿಟ್ಟು ಹೋದ ಅಂತ ನಮಗೇ ಗೊತ್ತಿಲ್ಲದಂತೆ ನಮ್ಮ ಬಾಯಿಯಿಂದ ಬರುವಂತಹ ಮಾತುಗಳು. ಹೆಚ್ಚು ವಿಚಾರ ಮಾಡೋದಿಲ್ಲ, ಸುಮ್ಮನೆ ಆ ರೀತಿ ಮಾತನಾಡಿರ್ತೀವಿ. ಸೊ ಅವನು ಬಿಟ್ಟು ಹೊರಟು ಹೋದ ಅಂತಂದರೆ ಇಟ್ ಇಂಡಿಕೇಟ್ಸ್, ಅದು ಏನನ್ನು ಸೂಚಿಸುತ್ತೆ? ಬಿಟ್ಟು ಹೊರಟು ಹೋದ, ದಟ್ ಮೀನ್ಸ್ ತನ್ನ ಪ್ರಯಾಣವನ್ನು ಅವನು ಮುಂದುವರಿಸಿದ. ಸೊ ಡೆತ್ ಈಸ್ ಫಾರ್ ದಿ ಫಿಸಿಕಲ್ ಬಾಡಿ. ಒಂದು ಸ್ಥೂಲ ಶರೀರಕ್ಕೆ ಈ ಸಾವು ಅನ್ನುವಂತಹದ್ದಾಗಿರುತ್ತೆ. ಈಗ ಸೂಕ್ಷ್ಮ ಶರೀರಕ್ಕೆ ಸಾವು ಅನ್ನುವಂತಹದ್ದಿಲ್ಲ. ಇದನ್ನು ಆರಿಸ್ಬಿಡಿ, ಇದು ಆರಿಸ್ಬಿಡಿ. ಹಾಂ ಇದೆ, ಅದೇನು ಅದಕ್ಕೆ ಹಾಂ ಇದೆ. ಹಾಂ ಅದು ಇದು ಬೇಡ ಅಂತ. ಸೊ ಮರಣ ಅನ್ನುವಂತಹದ್ದು ಶರೀರಕ್ಕೆ ಆಗುವಂತಹದ್ದು, ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸ್ಥೂಲ ದೇಹಕ್ಕೆ ಸಾವು ಬಂದಿರುತ್ತೆ, ಆದರೆ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಇನ್ನೂ ಇದ್ದೇ ಇರುತ್ತೆ. ಇಟ್ ಈಸ್ ಸ್ಟಿಲ್ ಲಿವಿಂಗ್. ಸೊ ಸೂಕ್ಷ್ಮ ದೇಹಕ್ಕೆ ಸಾವು ಅನ್ನುವಂತಹದ್ದಿಲ್ಲ. ಈ ದೇಹದಲ್ಲಿದ್ದು ಅದು ದೇಹವನ್ನು ಬಿಟ್ಟು ಹೋಯಿತು. ಸ್ಥೂಲ ಶರೀರದಲ್ಲಿದ್ದಂತಹ ಅದು ಹೊರಟು ಹೋಯಿತು. ಇದರರ್ಥ ದೇರ್ ಈಸ್ ಸಮಥಿಂಗ್. ಆ ದೇಹದಲ್ಲಿ ಏನೋ ಒಂದಿತ್ತು, ಅದು ಈಗಿಲ್ಲ. ಅದು ಇದ್ದಿದ್ದರಿಂದ ಇವನು ಬದುಕಿದ್ದ, ಇವನು ಜೀವನವನ್ನು ಮಾಡ್ತಾ ಇದ್ದ, ಇವನು ನನಗೆ ಬೇಕಾಗಿದ್ದ, ಇವನು ಸ್ನೇಹಿತನಾಗಿದ್ದ. ಇವೆಲ್ಲವೂ ಇಟ್ ಈಸ್ ಆಲ್ ಬಿಕಾಸ್ ಆ ದೇಹದಲ್ಲಿ ಅದು ಇತ್ತು. ಆ ಅದು ಅನ್ನುವಂತಹದ್ದು ಯಾವುದು? ವಾಟ್ ಈಸ್ ದಟ್? ಇಲ್ಲಿಯವರೆಗೆ ಅದು ಇದ್ದಿದ್ದರಿಂದ ಇವನು ಬದುಕಿದ್ದ, ಇವನು ಸ್ನೇಹಿತನಾಗಿದ್ದ, ನನಗೆ ಆಪ್ತನಾಗಿದ್ದ, ನನಗೆ ಬಹಳ ಬೇಕಾಗಿದ್ದ. ಆದರೆ ಈಗ ಯಾವ ಕಾರಣದಿಂದ ಅದು ಅಲ್ಲಿ ಇತ್ತು,
ಅವನು ಬದುಕಿದ್ದ. ಈಗ ಅದು ಇಲ್ಲ. ಜಸ್ಟ್ ಬಿಕಾಸ್ ಅದು ಇಲ್ಲ, ಆದರೆ ಸ್ಥೂಲ ದೇಹ ಅಲ್ಲಿದೆ. ಆ ದೇಹವನ್ನು ಯಾರು ಅದು ಅಂತ ಕೇಳಿದ್ರೆ ಆ ಕೂಡಲೇ ಯಾವ ಹೆಸರನ್ನು ಆ ದೇಹಕ್ಕಿತ್ತು ಆ ಹೆಸರನ್ನು ನಾವು ಹೇಳ್ತೀವಿ, ಇಂತಹವನು ಅಥವಾ ಇಂತಹವಳು. ಆದರೆ ಜಸ್ಟ್ ಬಿಕಾಸ್ ಅದು ಅನ್ನುವಂತಹದ್ದು ಅಲ್ಲಿ ಇಲ್ಲದೆ ಇರೋದರಿಂದ ಇನ್ನು ನಾವು ಆ ದೇಹದೊಡನೆ ಯಾವ ರೀತಿಯ ಸಂಬಂಧವನ್ನು ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ನಾವು ಮುಂದುವರಿಸೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ನಾವೇನು ಕೇಳ್ತೀವಿ, ಯಾವಾಗ ಈ ದೇಹವನ್ನು ಸಂಸ್ಕಾರಕ್ಕೆ ತಗೊಂಡು ಹೋಗ್ತಾರೆ, ದಟ್ ಮೀನ್ಸ್ ಆ ದೇಹಕ್ಕೆ ಇನ್ನೂ ಯಾವ ರೀತಿಯಿಂದ ಕೂಡ ನಾವು ಪ್ರಾಮುಖ್ಯತೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಮೃತ ವ್ಯಕ್ತಿಯ ಹೆಂಡತಿ ಮಕ್ಕಳುಗಳು ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ದೇ ಆಲ್ಸೋ ವಿಲ್ ಬಿ ವೇಟಿಂಗ್. ಬರೋರೆಲ್ಲ ಬಂದಾಯ್ತಾ ಅಂತಲೇ ಕೇಳ್ತಾರೆ. ದಟ್ ಮೀನ್ಸ್ ಆ ದೇಹ ಇನ್ನು ಮುಂದೆ ಯಾವ ರೀತಿಯಿಂದನೂ ಉಪಯೋಗಕ್ಕೆ ಇಲ್ಲ. ಯಾಕೆ ಉಪಯೋಗಕ್ಕಿಲ್ಲ? ಆ ದೇಹದಲ್ಲಿ ಅದು ಇಲ್ಲ. ಅದು ಯಾವುದು ಅನ್ನುವಂತಹದ್ದು ಈ ಶ್ಲೋಕದಲ್ಲಿದೆ. ಸೊ ಬಹಳ ಒನ್ ಆಫ್ ದ ಫೈನೆಸ್ಟ್ ಶ್ಲೋಕ ಇನ್ ದಿ ಫಸ್ಟ್ ಚಾಪ್ಟರ್ ಆಫ್ ದಿ ಫಸ್ಟ್ ವಲ್ಲಿ ಆಫ್ ಕಠೋಪನಿಷತ್. ಸೊ ಅಂತಹ ಪ್ರಶ್ನೆ ಇಲ್ಲಿ ಬಂದಿದೆ. ಹೇ ಯಮರಾಜ, ಮನುಷ್ಯೇ, ಈ ಮನುಷ್ಯ ಲೋಕದಲ್ಲಿ, ಈ ಒಂದು ಹ್ಯೂಮನ್ ವರ್ಲ್ಡ್ನಲ್ಲಿ ಇಯಂ ವಿಚಿಕಿತ್ಸಾ. ವಿಚಿಕಿತ್ಸಾ ಅಂತಂದರೆ ಡೌಟ್, ಏನೋ ಒಂದು ಅನುಮಾನ, ಯಾವುದೋ ಒಂದು ಸಂಶಯ ಇರುವಂತಹದ್ದನ್ನು ವಿಚಿಕಿತ್ಸಾ ಅಂತ ಹೇಳ್ತಾರೆ. ಈ ಮನುಷ್ಯ ಲೋಕದಲ್ಲಿ ಸಾಮಾನ್ಯವಾಗಿ ಅನೇಕರ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಸಂಶಯ ಇದೆ, ಅನುಮಾನ ಇದೆ. ಈ ವಿಷಯವನ್ನು ಅನೇಕರು ಮಾತನಾಡ್ಕೋತಾ ಇರ್ತಾರೆ. ಬಟ್ ಯಾರಿಗೂ ಕೂಡ ಈವರೆಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಆದರೂ ಅವರವರೇ ಹೆಚ್ಚು ಇದರ ಬಗ್ಗೆ ಮಾತನಾಡ್ತಾರೆ. ಆ ಅನುಮಾನ ಯಾವುದು, ಆ ಸಂಶಯ ಯಾವುದು ಅಂತಂದರೆ ಪ್ರೇತೆ. ಪ್ರೇತೆ ಅಂತಂದರೆ ಡೆಡ್ ಒನ್ಸ್, ಮರಣವನ್ನು ಹೊಂದಿರುವಂತಹ ವ್ಯಕ್ತಿಯನ್ನು ಕುರಿತು ಪ್ರೇತೆ. ಸೊ ಇಟ್ ಮೀನ್ಸ್ ಈ ಮನುಷ್ಯ ಲೋಕದಲ್ಲಿ ಪ್ರೇತೆ ಒಮ್ಮೆ ಮನುಷ್ಯ ಮರಣವನ್ನು ಹೊಂದಿದ ಅಂತಂದಾಗ ಜನಗಳಲ್ಲಿ ಈ ಅನುಮಾನ ಮತ್ತು ಪ್ರಶ್ನೆ ಉಂಟಾಗುತ್ತೆ. ಈ ಅನುಮಾನ ಅಥವಾ ಸಂಶಯವನ್ನು ನಾವು ಡೌಟ್ ಅಂತ ಹೇಳ್ತೀವಿ. ಯಾವಾಗ ಒಂದು ಡೌಟ್ ಅನ್ನುವಂತಹದ್ದು ಒಂದು ಪ್ರಶ್ನೆಯಂತೆ ಕಂಡು ಬರುತ್ತೆ, ಆಗ ಅಲ್ಲಿ ಎರಡು ರೀತಿಯ ಆರ್ಗ್ಯುಮೆಂಟ್ಸ್ಗಳನ್ನ ನಾವು ನೋಡ್ಬೋದು. ಎಲ್ಲೆಲ್ಲಿ ಸಂಶಯ ಮತ್ತು ಅನುಮಾನ ಅನ್ನುವಂತಹದ್ದು ಒಂದು ಪ್ರಶ್ನೆಯಾಗಿ ನಮ್ಮನ್ನು ಕಾಡುತ್ತೆ, ಆಗ ಅಲ್ಲಿ ಎರಡು ರೀತಿಯ ಆರ್ಗ್ಯುಮೆಂಟ್ಸ್, ಎರಡು ರೀತಿಯ ಜನಗಳು ಎರಡು ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಸಂಶಯವನ್ನು ಹೊರಗಡೆ ಹಾಕ್ತಾರೆ. ಇಲ್ಲಿ ಬಂದಿರುವಂತಹ ಸಂಶಯ ಏನು? ಪ್ರೇತೆ, ಮರಣ ಹೊಂದಿದಂತಹ ವ್ಯಕ್ತಿಯಲ್ಲಿ ಅಸ್ತಿ ಇತಿ ಏಕೆ. ಏಕೆ ಒಂದು ವರ್ಗದ ಜನ ಹೇಳ್ತಾರೆ ಇಟ್ ಈಸ್ ದೇರ್, ಅದು ಇನ್ನೂ ಇದೆ. ಮರಣ ಹೊಂದಿದೆ ನಿಜ, ಆದರೆ ಅದು ಇದೆ ಅಂತ ಕೆಲವರು ವಾದ ಮಾಡ್ತಾರೆ. ಮತ್ತೆ ಕೆಲವರು ಹೇಳ್ತಾರೆ ನ ಅಯಂ ಅಸ್ತಿ, ಇಲ್ಲ ಇಲ್ಲ, ಅಲ್ಲಿ ಅದು ಇಲ್ಲ. ಈ ಅದು ಅನ್ನೋದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ಎನ್ನುವಂತಹದ್ರ ಬಗ್ಗೆ ಅವ್ರಿಗೂ ಕೂಡ ಕ್ಲಾರಿಟಿ ಇಲ್ಲ. ಕೆಲವರು ಹೇಳ್ತಾರೆ ಮರಣ ಹೊಂದಿದ್ರೂ ಕೂಡ ಅದು ಇದೆ, ಆದರೆ ಮತ್ತೆ ಕೆಲವರು ಹೇಳ್ತಾರೆ ಮರಣ ಹೊಂದಿದ್ದಾರೆ ಅಂತಂದ ಮೇಲೆ ಮುಗೀತು, ಅಲ್ಲಿ ಅದು ಇಲ್ಲ, ಆಗೋಯ್ತು, ಅಲ್ಲಿಗೆ ದಟ್ ಈಸ್ ದಿ ಎಂಡ್ ಅಂತ ಕೆಲವರು ಹೇಳ್ತಾರೆ. ಹೀಗೆ ಎರಡು ರೀತಿಯ ಅಭಿಪ್ರಾಯಗಳು ಬರೋದ್ರಿಂದ
ಒಂದು ಸರಿಯಾದ ತೀರ್ಮಾನ ಅಥವಾ ನಿರ್ಧಾರ ಅನ್ನುವಂತಹದ್ದು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಬಹಳ ಕಷ್ಟ ಆಗತ್ತೆ. ಸೊ ಈ ಮನುಷ್ಯ ಪ್ರಪಂಚದಲ್ಲಿ ಒಂದು ಪರ್ಟಿಕ್ಯುಲರ್ ಡೌಟು ಅನೇಕರನ್ನ ಈ ರೀತಿ ಪ್ರಶ್ನೆಯಾಗಿ ಸದಾಕಾಲ ಕಾಡ್ತಾ ಇದೆ. ಹೀಗೆ ಹೆಚ್ಚಿನ ಜನಗಳ ಮನಸ್ಸಿನಲ್ಲಿ ಸತ್ತ ವ್ಯಕ್ತಿಯ ಬಗ್ಗೆ, ಪ್ರೇತೆ, ಈ ವಿಷಯದಲ್ಲಿ ಕ್ಲಾರಿಟಿ ಸಿಗದೇ ಇರೋದರಿಂದ ಎಲ್ಲರಿಗೂ ಕೂಡ ಇದೊಂದು ಜೀವಂತ ಅನುಮಾನ. ಜೀವಂತ ಅನುಮಾನ ಅಂತಂದ್ರೇನು? ಆ ಬದುಕು ಇರೋವರೆಗೆ ಈ ಅನುಮಾನ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಸೊ ಇಂತಹ ಅನುಮಾನ ಸದಾ ಇರುತ್ತೆ ಅನ್ನುವಂತಹದ್ದನ್ನ ಜೀವಂತ ಅನುಮಾನ. ಆದ್ರಿಂದ ಹೇ ಯಮರಾಜ, ವಸ್ತುಸ್ಥಿತಿ ಈ ರೀತಿ ಇದೆ, ಪರಿಸ್ಥಿತಿ ಈ ಥರ ಇದೆ. ಆದ್ದರಿಂದ ಈ ವಿಷಯದಲ್ಲಿ ನಿನ್ನಲ್ಲಿ ನಾನು ಒಂದು ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ಏತತ್ ವಿದ್ಯಾಂ ಅಹಂ ತ್ವಯಾ ಅನುಶಿಷ್ಟಃ. ದಿಸ್ ಪರ್ಟಿಕ್ಯುಲರ್ ನಾಲೆಡ್ಜ್, ಈ ಒಂದು ಜ್ಞಾನ, ಈ ವಿಷಯದಲ್ಲಿ ಹೆಚ್ಚಿನ ಜ್ಞಾನಕ್ಕಾಗಿ ಐ ಡಿಸೈರ್ ಟು ಬಿ ಟಾಟ್ ಬೈ ಯು. ನೀನೇ ನನಗಿದನ್ನು ತಿಳಿಸ್ಕೊಡ್ಬೇಕಪ್ಪ ಯಮಧರ್ಮರಾಜ. ಯಾಕೆ ಅಂತಂದರೆ ಅನೇಕರಿಗೆ ಇಂತಹ ಒಂದು ಡೌಟ್ ಇದೆ. ಮರಣ ಹೊಂದಿದ ವ್ಯಕ್ತಿನಲ್ಲಿ ಅದು ಇದೆಯೋ ಅಥವಾ ಅದು ಇಲ್ವೋ ಅನ್ನುವಂತಹದ್ದು ಜೀವಂತ ಅನುಮಾನ. ಮತ್ತು ಈ ವಿಚಾರದಲ್ಲಿ ಕ್ಲಾರಿಟಿ ಯಾರಿಗೂ ಇಲ್ಲ. ಮತ್ತು ಇದರ ಬಗ್ಗೆ ಜ್ಞಾನ ನಿನಗೆ ಹೆಚ್ಚಾಗಿ ಗೊತ್ತಿದೆಪ್ಪ ಯಮರಾಜ. ಆದ್ದರಿಂದ ನಿನ್ನಿಂದ ಈ ಜ್ಞಾನವನ್ನು ನಾನು ಕಲಿತ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ. ಸತ್ಯವನ್ನು ತಿಳಿಯುವುದಕ್ಕೆ ನನಗೆ ಇಚ್ಛೆ ಇರೋದರಿಂದ, ಹಾಗೂ ಆ ಸತ್ಯ ನಿನಗೆ ಮಾತ್ರ ಗೊತ್ತಿರೋದರಿಂದ ನಿನ್ನ ಬಳಿ ಸತ್ಯಕ್ಕಾಗಿ ಮತ್ತು ಜ್ಞಾನಕ್ಕಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನನಗೆ ಈ ವಿಷಯದಲ್ಲಿ ನೀನು ಬೋಧನೆಯನ್ನು ಮಾಡಬೇಕು, ಉಪದೇಶವನ್ನು ಮಾಡಬೇಕು. ಈ ವಿಚಾರದಲ್ಲಿ ನನಗೆ ನಿನ್ನ ಉಪದೇಶ ಬಹಳ ಮುಖ್ಯವಾಗಿ ಕಂಡು ಬಂದಿದೆ. ಹೇ ಲಾರ್ಡ್, ಹೇ ಯಮಧರ್ಮರಾಜ, ನನಗೆ ಈ ಜ್ಞಾನ ಬೇಕೇ ಬೇಕು. ನನಗೆ ಈ ಒಂದು ಅನುಮಾನ ಪರಿಹಾರ ಆಗಲೇಬೇಕಾಗಿದೆ. ಆದ್ದರಿಂದ ಈ ವಿಷಯದಲ್ಲಿರುವಂತಹ ಸಂಶಯವನ್ನು ನೀನು ನಿವಾರಣೆ ಮಾಡು. ಕೈಂಡ್ಲಿ ಕ್ಲಿಯರ್ ದಿಸ್ ಡೌಟ್. ವರಾಣಾಂ ಯೇಷಃ ವರಃ ತೃತೀಯ. ನನ್ನ ಮೂರನೆಯ ವರವನ್ನು ಕೇಳ್ಕೊ ಅಂತ ನೀವು ಹೇಳ್ತಾ ಇದೆಯಲ್ಲಪ್ಪ. ನನ್ನ ಮೂರನೆಯ ವರದಲ್ಲಿ ನಾನು ಕೇಳ್ಕೊತಾ ಇರೋದು ಇದೆ. ಪ್ರೇತೆ, ಸತ್ತ ವ್ಯಕ್ತಿಯಲ್ಲಿ ಅದು ಇದೆ ಅಂತ ಕೆಲವರು ವಾದ ಮಾಡ್ತಾರೆ, ಅದು ಇಲ್ಲ ಅಂತ ವಾದ ಮಾಡ್ತಾರೆ. ಅದು ಇದೆಯೋ ಇಲ್ವೋ? ಅದು ಇದ್ದರೆ ಈ ವ್ಯಕ್ತಿ ಯಾಕೆ ಹೀಗೆ ಮರಣವನ್ನು ಹೊಂದಿದ್ದಾನೆ? ಅದು ಇಲ್ಲ ಅಂತಂದರೆ ಎಲ್ಲಿ ಹೋಯಿತು? ಸೊ ಅದರಿಂದ ನನಗೆ ಇದರ ಬಗ್ಗೆ ಜ್ಞಾನವನ್ನು ಕೊಡು. ಇದೇ ನಾನು ನಿನ್ನಲ್ಲಿ ಕೇಳ್ಕೊತಾ ಇರುವಂತಹ ಮೂರನೆಯ ವರ. ಸೊ ಈ ಉಪನಿಷತ್ನಲ್ಲಿ ಬಂದಿರುವಂತಹ ಈ ಶ್ಲೋಕವನ್ನು ಅನೇಕರು ಈ ರೀತಿ ಕೂಡ ಬಹಳ ಬೇರೆ ಬೇರೆ ರೀತಿಯಲ್ಲಿ ಭಾಷಾಂತರವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಅವರೆಲ್ಲರ ಪ್ರಶ್ನೆ, ಪ್ರೇತೆ ಅಂತಂದರೆ ಮರಣ ಹೊಂದಿದ ನಂತರ, ಸತ್ತ ನಂತರದಲ್ಲಿ, ಮರಣ ಹೊಂದಿದ ನಂತರದಲ್ಲಿ ಕೆಲವರು ಹೇಳ್ತಾರೆ ಅಸ್ಥಿ, ಅದು ಇದೆ. ಅದು ಅಂತಂದರೆ ಯಾವುದು? ಯಾವುದನ್ನು ಕುರಿತು ಅದು ಇನ್ನೂ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ, ಹಾಗೂ ಅದು ಇನ್ನು ಮುಂದೆ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರಲ್ಲ. ಎರಡೂ ರೀತಿಯಲ್ಲಿ ಅಭಿಪ್ರಾಯವನ್ನು ಜನಗಳು ಮಂಡಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ. ಅವರೆಲ್ಲರ ಪ್ರಕಾರ ಮರಣದ ನಂತರದಲ್ಲಿ, ಆಫ್ಟರ್ ದಿ ಡೆತ್, ಯಾವಾಗ ಮರಣ ಅನ್ನುವಂತಹದ್ದು ಉಂಟಾಗತ್ತೆ, ಆ ಲೈಫ್ ಅನ್ನುವಂತಹದ್ದು ಕೆಲವರ ಪ್ರಕಾರ ಇದೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಅದನ್ನು ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಯಮರಾಜ, ಮನುಷ್ಯ ಬದುಕಿದ್ದಾಗ ಇದ್ದಂತಹ ಅದು ಲೈಫ್ ಅನ್ನುವಂತಹದ್ದು ಸತ್ತ ನಂತರದಲ್ಲಿ, ಮರಣವನ್ನು ಹೊಂದಿದ ನಂತರದಲ್ಲಿ ವಾಟ್ ಹ್ಯಾಪನ್ಸ್ ಟು ದಟ್ ಲೈಫ್
ಅದಕ್ಕೆ ಏನಾಯಿತು? ಸೊ ಇದರ ಬಗ್ಗೆ ನನಗೆ ಜ್ಞಾನವನ್ನು ಕೊಡು. ಬದುಕಿದ್ದಾಗ ಮನುಷ್ಯನಲ್ಲಿ ಇದ್ದಂತಹ ಜೀವಾತ್ಮ ಈಗ ಅಂತಂದರೆ ಸತ್ತ ನಂತರದಲ್ಲಿ, ಮರಣ ಹೊಂದಿದ ನಂತರದಲ್ಲಿ ಆ ಜೀವಾತ್ಮ ಅವನು ಇದಾನೋ ಇಲ್ಲವೋ, ಅವನು ಎಲ್ಲಿ ಹೋದ? ಜೀವಾತ್ಮ ಎಲ್ಲಿ ಹೋದ? ಮನುಷ್ಯನ ಮರಣವಾಗಿದೆ ಅಂತಂದ ಮೇಲೆ ಎವ್ರಿಥಿಂಗ್ ಈಸ್ ಓವರ್, ಅಲ್ಲಿ ಇನ್ನೇನು ಉಳ್ಕೊಂಡೇ ಇಲ್ಲ. ನಾಯಮಸ್ತಿ ಇತೀಚ ಏಕೆ, ಜೀವಾತ್ಮ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ಎರಡು ವರ್ಗದ ಜನಗಳ ಅನುಮಾನದ ಹಿಂದೆ ಇರುವಂತಹ ಸತ್ಯವನ್ನು ನನಗೆ ತಿಳಿಸ್ಕೊಡು. ಹೇ ಯಮರಾಜ, ನನಗೆ ಈ ವಿಚಾರದಲ್ಲಿ ಜ್ಞಾನದ ಬೆಳಕನ್ನು ನೀನು ಚೆಲ್ಲು. ಇಂತಹ ಪ್ರಶ್ನೆ ಬಂದಿದೆ. ಅನೇಕರಿಗೆ ಈ ರೀತಿ ಪ್ರಶ್ನೆ ಬಂದಾಗ ಈ ಪ್ರಶ್ನೆಯನ್ನು ಹೇಗೆ ಕೇಳಬೇಕು, ಯಾರನ್ನು ಕೇಳಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಆದರೂ ಅವರು ಎಲ್ಲರಲ್ಲೂ ಇಂತಹ ಪ್ರಶ್ನೆ ಬಹಳ ಜೀವಂತವಾಗಿ ಉಳ್ಕೊಂಡಿದೆ. ಆದ್ದರಿಂದ ಯಮರಾಜ, ಈ ಲೈಫ್ ಅನ್ನುವಂತಹದ್ದು ಅಥವಾ ಜೀವಾತ್ಮ ಅನ್ನುವಂತಹದ್ದು ಸತ್ತ ನಂತರದಲ್ಲಿ ಎಲ್ಲಿ ಹೋಯಿತು? ಅದು ಇದೆಯೋ ಇಲ್ವೋ? ಮರಣದ ನಂತರದ ಮುಂದಿನ ಗತಿ ಏನು? ದಯಮಾಡಿ ಇದರ ಬಗ್ಗೆ ಜ್ಞಾನವನ್ನು ಕೊಡು. ಇದೇ ನಾನು ನಿನ್ನಲ್ಲಿ 3ನೇ ವರ ಅಂತ ಹೇಳಿ ಇದನ್ನು ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಇದು ಕೇವಲ ನನ್ನೊಬ್ಬನ ಪ್ರಶ್ನೆ ಅಲ್ಲ ಅಪ್ಪ, ಇದು ಬಹಳ ಪ್ರಸಿದ್ಧಿಯಾದ ಪ್ರಶ್ನೆ. ಮರಣದ ನಂತರದಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ, ಅಥವಾ ಇನ್ನೂ ಮುಗಿದಿಲ್ಲ ಅನ್ನೋದೇ ಆದರೆ, ಏನೋ ಒಂದು ಸ್ವಲ್ಪ ಉಳ್ಕೊಂಡಿದೆ ಅನ್ನುವಂತಹದ್ದಾದರೆ, ಮರಣದ ನಂತರದಲ್ಲೂ ಕೂಡ ಅದು ಇದೆ ಅನ್ನುವಂತಹದ್ದಾದರೆ ದಯಮಾಡಿ ಅದನ್ನು ನೀನು ನನಗೆ ತಿಳಿಸ್ಕೊಡು. ಹೀಗೆ ಪ್ರಶ್ನೆಯನ್ನು ಮಾಡ್ತಾನೆ. ಇಲ್ಲಿ ಒಬ್ಬ ಮನುಷ್ಯ ಮರಣವಾದಾಗ ತನ್ನ ಸ್ಥೂಲ ದೇಹ ಅಂತಂದರೆ ಫಿಸಿಕಲ್ ಬಾಡಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಒಂದು ಕಡೆ ಹಿಂಗೆ ಚೆಲ್ಲಿರ್ತಾನೆ. ದೇಹದಲ್ಲಿ ಏನೊಂದೂ ಉಳಿದಿಲ್ಲ, ಕೇವಲ ದೇಹ ಕಾಣಿಸ್ತಾ ಇದೆ ಅಷ್ಟೇ. ದೇಹ ಕಾಣಿಸ್ತಾ ಇದೆ, ದೇಹದಲ್ಲಿ ಏನೊಂದೂ ಉಳಿದಿಲ್ಲ. ಪರಿಸ್ಥಿತಿ ಈ ಥರ ಇರೋದ್ರಿಂದ ಬದುಕಿದ್ದಾಗ ದೇಹದಲ್ಲಿದ್ದಂತಹ ಜೀವಾತ್ಮ ಜಸ್ಟ್ ಇಮ್ಮಿಡಿಯೇಟ್ಲಿ ಆಫ್ಟರ್ ದಿ ಡೆತ್ ಅಂತಂದರೆ ಮರಣ ಹೊಂದಿದ ಕೂಡಲೇ, ಆ ಕ್ಷಣದಲ್ಲಿ ಮರಣ ಹೊಂದಿದ ಕೂಡಲೇ ದೇಹ ಕೆಳಗೆ ಚೆಲ್ಲಿ ಬಿದ್ದೋಗುತ್ತೆ. ಅಲ್ಲಿಯವರೆಗೆ, ಬೀಳುವವರೆಗೆ, ಜೀವ ಇರುವವರೆಗೆ ಜೀವಾತ್ಮ ದೇಹದ ಜೊತೆಯಲ್ಲೇ ಇದ್ದ. ಎಕ್ಸಾಕ್ಟ್ಲಿ ಮರಣ ಅಂತ ಹೊದ್ದು ಆದ ಕೂಡಲೇ ದೇಹ ಕೆಳಗೆ ಬೀಳುತ್ತೆ, ಜೀವಾತ್ಮ ಅಲ್ಲಿಂದ ಹೊರಟೋಗ್ತಾನೆ. ಸೊ ಆ ಜೀವಾತ್ಮ ಅಲ್ಲಿಂದ ಹೊರಟು ಹೋದ ಅಂತ ಹೇಳ್ತೀವಲ್ಲ, ಆ ಜೀವಾತ್ಮ ಎಲ್ಲಿಗೆ ಹೋದ? ಸೊ ಇದು ಬಹಳ ಪ್ರಸಿದ್ಧವಾದ ಪ್ರಶ್ನೆ. ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಇಂತಹ ಸಮಯದಲ್ಲಿ ಅನೇಕರು ಅನೇಕ ರೀತಿಯ ಅಭಿಪ್ರಾಯಗಳನ್ನು ಮಂಡಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕೆಲವರಿಗೆ ದೇವರ ಬಗ್ಗೆ ಆಸಕ್ತಿ ಇಲ್ಲ, ನಂಬಿಕೆ ಇಲ್ಲ, ಆತ್ಮ ವಿಚಾರ, ಪರಮಾತ್ಮ ವಿಚಾರ, ಆಧ್ಯಾತ್ಮಿಕ ಇವುಗಳ ಬಗ್ಗೆ ನಂಬಿಕೆನೇ ಇರೋದಿಲ್ಲ. ಅಂತಹವ್ರನ್ನ ಚಾರ್ವಾಕರು ಅಂತ ಕರೀತಾರೆ. ಈ ಚಾರ್ವಾಕರು ಅಂತಂದ್ರೆ ಏನು ಅಂತಂದರೆ, ತಮ್ಮ ಇಂದ್ರಿಯಗಳ ಮೂಲಕ ಯಾವೆಲ್ಲ ವಸ್ತುಗಳನ್ನು ಈ ಲೋಕದಲ್ಲಿ ನೋಡಿ ಅನುಭವಿಸ್ತಾರೆ ಅದನ್ನು ಮಾತ್ರ ಸತ್ಯ ಅಂತ ತಿಳಿತಾರೆ. ಸೊ ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಯಾವುದು ಕಿವಿಗೆ ಕೇಳೋದಿಲ್ಲ, ಯಾವುದು ಇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರೋದೇ ಇಲ್ಲ, ಅವುಗಳನ್ನು ನಂಬೋದೇ ಇಲ್ಲ. ನಮ್ಮ ಶಾಸ್ತ್ರ ಏನು ಹೇಳುತ್ತೆ? ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಈಸ್ ಇಂದ್ರಿಯಾತೀತ, ಪರಮಾತ್ಮ ಇಂದ್ರಿಯಗಳಿಗೆ ಸಿಗುವಂತಹವನ ಅಲ್ಲ. ಆದರೆ ಇಲ್ಲಿ ಚಾರ್ವಾಕರು ಏನು ಹೇಳ್ತಾರೆ?
ಯಾವ ವಸ್ತು ಅಥವಾ ಯಾವ ಒಂದು ವಿಚಾರ ಇಂದ್ರಿಯಗಳ ಮೂಲಕ ನನಗೆ ಗೊತ್ತಾಗತ್ತೆ, ಅದನ್ನು ಮಾತ್ರ ನಾನು ಸತ್ಯ ಅಂತ ನಂಬ್ತೀನಿ. ಇಂದ್ರಿಯಗಳಿಗೆ ಸಿಗದೇ ಇರುವಂತಹದ್ದು ಪರಮಾತ್ಮ ಅಂತ ಒಬ್ಬ ಇದ್ದಾನೆ ಅನ್ನೋದಂಥದ್ದಾದರೆ ಅವನ್ನ ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಅವನನ್ನು ಕೇಳೋಕ್ಕಾಗಲ್ಲ, ಅವನನ್ನು ರುಚಿಸೋಕ್ಕಾಗೋದಿಲ್ಲ ಅಂತಂದ ಮೇಲೆ ನನಗೆ ಅವನ ಬಗ್ಗೆ ನಂಬಿಕೆ ಇಲ್ಲ, ನಾನು ಐ ವಿಲ್ ನಾಟ್ ಬಿಲೀವ್. ಸೊ ಇಂತಹವ್ರನ್ನ ಚಾರ್ವಾಕರು ಅಂತ ಕರೀತಾರೆ. ಸೊ ಇಂತಹ ಚಾರ್ವಾಕರು ಈ ವಿಚಾರದಲ್ಲಿ ಅವರು ಕೂಡ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅಂತಹವ್ರನ್ನ ಏನಂತ ಕರೀತಾರೆ ಅಂದರೆ ಮೆಟೀರಿಯಲಿಸ್ಟಿಕ್ ಪೀಪಲ್ ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ ಪಡೆದಂತಹ ಜ್ಞಾನಕ್ಕೆ ಮಾತ್ರ ಅವರು ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಯಾಕೆ ಅಂತಂದರೆ ನೇರವಾಗಿ ಅಂತಹ ಜ್ಞಾನ ಅವರಿಗೆ ಇಂದ್ರಿಯಗಳ ಕಾರಣದಿಂದ ಸಿಕ್ಕಿರುತ್ತೆ. ಸೊ ಸಾಕ್ಷಿ ಸಮೇತ ಅಂತಂದರೆ ಯಾವುದಕ್ಕೆ ಒಂದು ಪುರಾವೆ ಅನ್ನುವಂತಹದ್ದು ಒದಗಿಸುವುದಕ್ಕೆ ಸಾಧ್ಯವಾಗತ್ತೆ ಅಂತಹದ್ದನ್ನು ಮಾತ್ರ ಅವರು ನಂಬುತ್ತಾರೆ. ಆದುದರಿಂದ ಈ ವಿಷಯದಲ್ಲಿ ಚಾರ್ವಾಕರು ಏನು ಹೇಳ್ತಾರೆ, ಒಂದು ಸಾರಿ ಈ ಒಂದು ದೇಹ ಅನ್ನುವಂತಹದ್ದಕ್ಕೆ ಮರಣವಾಗಿದೆ ಅಂತ ಅಂದಮೇಲೆ ಆ ದೇಹದಲ್ಲಿ ಬೇರೆ ಇನ್ನೇನು ಉಳಿದಿರೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಆ ಮರಣದ ಜೊತೆಗೆ ಮುಗಿದು ಹೋಗಿರುತ್ತೆ. ಅದರಿಂದ ಇಲ್ಲಿ ಬೇರೆ ಏನೂ ಕೂಡ ಉಳ್ಕೊಂಡಿಲ್ಲ. ಸೊ ಇವರುಗಳ ಅಭಿಪ್ರಾಯದ ಪ್ರಕಾರ ಈ ದೇಹ ಅನ್ನುವಂತಹದ್ದು ಈಸ್ ಎನ್ ಅಸೆಂಬ್ಲೇಜ್ ಅಂತಂದ್ರೆ ಏನು? ಅನೇಕಗಳಿಂದ ಕೂಡಿರುವಂತಹ ದೇಹ. ಇದು ಅನೇಕ ಭಾಗಗಳಿದೆ. ಈ ದೇಹ ಅಂತಂದಾಗ ಅನೇಕ ಭಾಗಗಳು ಸೇರಿ ಒಂದು ಪರಿಪೂರ್ಣವಾದ ದೇಹ ಅಂತ ಹೇಳ್ತಾರೆ. ದೇಹ ಅಂತಂದರೆ ಇಟ್ ಈಸ್ ಎನ್ ಅಸೆಂಬ್ಲೇಜ್ ಆಫ್ ಮೆನಿ ಕೆಮಿಕಲ್ಸ್. ದೇಹ ಹೇಗೆ ನಿರ್ಮಾಣವಾಗಿದೆ ಅಂತಂದರೆ, ಪೂರ್ಣ ಪ್ರಮಾಣದಲ್ಲಿ ಒಂದು ದೇಹ ನಿರ್ಮಾಣವಾಗಿದೆ ಅಂತಂದರೆ ಅಲ್ಲಿ ಅನೇಕ ರಾಸಾಯನಿಕಗಳ ಮಿಶ್ರಣ ಆಗಿದೆ. ಅನೇಕ ರಾಸಾಯನಿಕಗಳ ಮಿಶ್ರಣಗಳ ಕಾರಣದಿಂದ ಈ ಒಂದು ದೇಹ ಅನ್ನುವಂತಹದ್ದು ನಿರ್ಮಾಣವಾಗಿದೆ. ಅದರಿಂದ ನಮ್ಮ ದೇಹ ಅಂತಂದಾಗ ಏನು ಹೇಳ್ತಾರೆ ಅಂತಂದರೆ ಇಟ್ಸ್ ಎ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ದೇಹದಲ್ಲಿ ದೇಹದ ಒಳಗೆ ಅಷ್ಟೊಂದು ರಾಸಾಯನಿಕಗಳು ಮಿಶ್ರಣವಾಗಿರುತ್ತೆ. ಸೊ ಈ ದೇಹ ಅನ್ನುವಂತಹದ್ದು ಈ ರೀತಿ ಇರೋದರಿಂದ, ಜೊತೆಗೆ ಜೀವನ ಅಂತ ನಾವೇನು ಕರಿತೀವಿ ಅದರ ಅರ್ಥವನ್ನು ಕೂಡ ಅವರು ಈ ರೀತಿ ಹೇಳ್ತಾರೆ. ಇಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ದಿಸ್ ಕೆಮಿಕಲ್ ಕಾಂಬಿನೇಷನ್ ಈಸ್ ಕಾಲ್ಡ್ ದಿ ಜೀವನ. ನಾವೇನು ಒಂದು ಜೀವನವನ್ನು ಮಾಡ್ತಾ ಇದ್ದೀವಿ, ಬದುಕು ನೋಡ್ತಾ ಇದ್ದೀನಿ ಅಂತ ನಾವೇನು ಹೇಳ್ತೀವಿ, ಈ ಚಾರ್ವಾಕರು ಅದನ್ನು ಯಾವ ರೀತಿ ಕರೀತಾರೆ ಅಂತಂದರೆ, ಈ ದೇಹ ಅನ್ನುವಂತಹದ್ದೇ ಇಟ್ ಈಸ್ ಎ ಕೆಮಿಕಲ್ ಫ್ಯಾಕ್ಟ್ರಿ. ಅನೇಕ ರಾಸಾಯನಿಕಗಳಿಂದ ಮಿಶ್ರಣವಾಗಿರುವಂತಹದ್ದು ಈ ದೇಹ. ಈ ದೇಹದಲ್ಲಿ ಬರೀ ರಾಸಾಯನಿಕಗಳೇ ತುಂಬಿದೆ. ಸೊ ಅನೇಕ ರೀತಿಯ ರಾಸಾಯನಿಕಗಳ ಕಾಂಬಿನೇಷನ್ಗಳ ಕಾರಣದಿಂದ ಈ ಜೀವನ ಅನ್ನುವಂತಹದ್ದು ಒಂದು ಬೈ ಪ್ರಾಡಕ್ಟ್ ಸಿಕ್ಕಿದೆ. ಆ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಅನೇಕ ರಾಸಾಯನಿಕಗಳು ಮಿಶ್ರಿತವಾಗಿರುವಂತಹ ಫಲ ಈ ದೇಹ. ಅದರಂತೆ ಲೈಫ್ ಅನ್ನುವಂತಹದ್ದು ಕೂಡ ಇದೇ ರಾಸಾಯನಿಕಗಳ ಒಂದು ಕಾಂಬಿನೇಷನ್. ಅವುಗಳ ಮಿಶ್ರಣದ ಪರಿಣಾಮದಿಂದ ಹೊರಬಂದಿರುವಂತಹ ಪ್ರದರ್ಶನ ಈಸ್ ದಿಸ್ ಲೈಫ್. ಸೊ ನಾವೇನು ಒಂದು ಶುದ್ಧ ಪ್ರಜ್ಞೆ ಅಂತ ಹೇಳ್ತೀವಿ, ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ದಿಸ್ ಕಾನ್ಷಿಯಸ್ನೆಸ್ ಆರ್ ದಿಸ್ ಶುದ್ಧ ಪ್ರಜ್ಞೆ ಈಸ್ ನಥಿಂಗ್ ಬಟ್ ಎ ಬೈ ಪ್ರಾಡಕ್ಟ್ ಆಫ್ ದಿಸ್ ಕಾಂಬಿನೇಷನ್. ಅಂತಂದರೆ ಈ ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಕೂಡ ಈ ಮನುಷ್ಯ ತನ್ನ ಬದುಕು ಅಂತ ಹೇಳಿ ಏನೊಂದು ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ, ಆ ಕಾರಣದಿಂದ ಈ ಒಂದು ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಉಂಟಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ದೇಹವೇ ಇಲ್ಲ. ಮರಣವನ್ನು ಹೊಂದಿದ್ದಾನೆ ಅಂತಂದಾಗ ಈ ದೇಹದ ಕೊನೆ, ಅದು ನಾಶ. ಅದು ದೇಹ ನಾಶವಾಗಿದೆ ಅಂತ ಹೇಳಿದ ಮೇಲೆ ಅಲ್ಲಿ ಇನ್ನೇನು ಉಳ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ದೇಹದ ನಾಶದ ಜೊತೆಯಲ್ಲಿಯೇ ಈ ಒಂದು ಶುದ್ಧ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಕೂಡ ನಾಶವಾಗಿ ಹೋಗಿರುತ್ತೆ. ಈ ರೀತಿಯ ವಾದವನ್ನು ಈ ಚಾರ್ವಾಕರು ಮಂಡಿಸ್ತಾರೆ.
ಈ ರೀತಿ ವಾದ ಮಾಡಿದಾಗ ಅಲ್ಲಿ ಬರುವಂತಹ ಪ್ರಶ್ನೆ ಏನು? ದೇಹ ಅನ್ನುವಂತಹದ್ದು ಜಡ. ನಮ್ಮ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇಹ ಅಂತಂದರೆ ಅದು ಜಡ, ಕಾನ್ಷಿಯಸ್ನೆಸ್ ಅಂತಂದರೆ ಚೈತನ್ಯ, ಶುದ್ಧ ಪ್ರಜ್ಞೆ ಅಂತಂದರೆ ಚೈತನ್ಯ. ಈ ಜಡ ಮತ್ತು ಜೀವ ಇವುಗಳಲ್ಲಿ ಎಷ್ಟೊಂದು ವ್ಯತ್ಯಾಸ ಇದೆ. ಆದುದರಿಂದ ಚಾರ್ವಾಕರು ಮಾಡ್ತಾ ಇರುವಂತಹ ಈ ವಾದವನ್ನು ನಾವು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ? ಚಾರ್ವಾಕರು ಏನು ಹೇಳ್ತಾ ಇದ್ದಾರೆ? ದೇಹದ ಕಾರಣದಿಂದ ಶುದ್ಧ ಪ್ರಜ್ಞೆ ಇದೆ ಅಂತಂದರೆ ದೇಹ ಅನ್ನುವಂತಹದ್ದು ಜಡ, ಜಡದಿಂದ ಚೈತನ್ಯ ಇದೆ ಅಂತ ಅವ್ರು ಹೇಳ್ತಾರೆ. ಆದರೆ ಆ್ಯಕ್ಚುಲ್ ಆಗಿ ಬಿಕಾಸ್ ಆಫ್ ದಿ ಚೈತನ್ಯ ದಟ್ ದೇಹ ಈಸ್ ದೇರ್. ಆದ್ದರಿಂದ ಚೈತನ್ಯದಿಂದ ಆ ದೇಹಕ್ಕೆ ಒಂದು ಬದುಕು ಅನ್ನುವಂತಹದ್ದು ಸಿಕ್ಕಿರುತ್ತೆ. ಇದನ್ನು ನಾವು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹದ್ದು ವಾದ, ಅದಕ್ಕೆ ಪ್ರತಿವಾದವನ್ನು ಮಾಡ್ತಾರೆ. ಆದ್ದರಿಂದ ಕಾನ್ಷಿಯಸ್ನೆಸ್ ಅಂತಂದರೆ ಇಟ್ ಈಸ್ ಅನ್ ಅವೇರ್ನೆಸ್, ಜಾಗೃತ ಸ್ವರೂಪ, ಅದೊಂದು ರೀತಿಯ ಎಚ್ಚರ, ಅದೊಂದು ರೀತಿಯ ಪ್ರಜ್ಞೆ. ಜಡ ಅಂತಂದಾಗ ಅಲ್ಲಿ ಯಾವ ರೀತಿಯ ಒಂದು ಎಚ್ಚರ ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ, ಅಲ್ಲಿ ಅವೇರ್ನೆಸ್ ಅನ್ನುವಂಥದ್ದೇ ಇರೋದಿಲ್ಲ. ಸೊ ಚಾರ್ವಾಕರ ದೃಷ್ಟಿಕೋನದ ಪ್ರಕಾರ ಒಂದು ಸಲ ಮರಣ ಅನ್ನುವಂತಹದ್ದು ಆಗಿದೆ ಅಂತಂದರೆ ದಟ್ ಈಸ್ ದಿ ಎಂಡ್ ಆಫ್ ಎವ್ರಿಥಿಂಗ್. ಅದು ಎಲ್ಲದರ ನಾಶ, ಅಂತಿಮ ನಾಶ. ಸೊ ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್? ಮರಣದ ನಂತರ ಏನಾಗತ್ತೆ ಅಂತಂದರೆ ಇನ್ನೇನು ಆಗೋದಕ್ಕೆ ಅಲ್ಲಿ ಇಲ್ಲ, ಎಲ್ಲವೂ ಮುಗಿದು ಹೋಯಿತು ಅಂತ ಹೇಳ್ತಾರೆ. ಆದುದರಿಂದ ಲೈಫ್ ಆರ್ ಕಾನ್ಷಿಯಸ್ನೆಸ್ ಆರ್ ದಿ ಅವೇರ್ನೆಸ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ದಿಸ್ ಬಾಡಿ. ಇಲ್ಲಿ ದೇಹದಲ್ಲಿರುವಂತಹ ರಾಸಾಯನಿಕಗಳ ಕಾಂಬಿನೇಷನ್ದ ಇದೆಲ್ಲ ಇತ್ತು. ಈಗ ದೇಹ ನಾಶವಾಗಿದೆ, ಅಲ್ಲಿ ಮರಣವಾಗಿದೆ ಅಂತಂದಮೇಲೆ ಅಲ್ಲಿ ಇನ್ನೇನು ಉಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಈ ರೀತಿ ತರ್ಕವನ್ನು ಮಾಡಿದಾಗ ಇದು ಅಷ್ಟೇ ಸತ್ಯವಾಗಿ ಕಂಡುಬರುತ್ತೆ. ಎರಡು ಬೇರೆ ಬೇರೆ ವಸ್ತುಗಳ ಮಿಶ್ರಣದಿಂದ ಮತ್ತೊಂದು ವಸ್ತುವನ್ನು ನಾವು ಪಡಿಬಹುದು, ಮೂರನೆಯ ಮತ್ತೊಂದು ವಸ್ತುವನ್ನು ನಾವು ಪಡ್ಕೋಬಹುದು. ಎರಡು ಬೇರೆ ಬೇರೆ ವಸ್ತುಗಳನ್ನು ಮಿಶ್ರಣ ಮಾಡಿದಾಗ ಆ ಮಿಶ್ರಣದ ಕಾರಣದಿಂದ ಮೂರನೇ ಒಂದು ವಸ್ತು ಒಂದು ಭಿನ್ನವಾಗಿ ಕಾಣಿಸ್ಕೋಬಹುದು, ಅದರಲ್ಲಿ ಅನುಮಾನ ಇಲ್ಲ. ಉದಾಹರಣೆಗೆ ಎ ಅನ್ನುವಂತಹದ್ದು ಒಂದು ವಸ್ತು, ಬಿ ಅನ್ನುವಂತಹದ್ದು ಒಂದು ವಸ್ತು. ಈ ಎ ಮತ್ತು ಬಿ ಅನ್ನು ಸೇರಿಸಿದಾಗ ಸಿ ಅನ್ನುವಂತಹ ಮತ್ತೊಂದು ವಿಭಿನ್ನವಾದ ವಸ್ತು ಬರುತ್ತೆ, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಎ ವಸ್ತುವಿನಲ್ಲಿದ್ದಂತಹ ಒಂದು ಅಂಶವಾಗಲಿ, ಬಿ ಅನ್ನುವಂತಹ ವಸ್ತುವಿನಲ್ಲಿದ್ದಂತಹ ಒಂದು ಅಂಶವಾಗಲಿ ಆ ಹೊರಬಂದಂತಹ ಸಿ ವಸ್ತುವಿನಲ್ಲಿ ಇಲ್ಲ ಅಂತ ವಾದ ಮಾಡ್ತಾರೆ. ಅದಕ್ಕೆ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ತಾಂಬೂಲ ಅಂತ ನಾವು ಹೇಳ್ತೀವಿ. ತಾಂಬೂಲ ಅಂತ ಹೇಳಿದಾಗ ಅಲ್ಲಿ ಏನಿರುತ್ತೆ? ವಿಳ್ಯದೆಲೆ ಇರುತ್ತೆ. ವಿಳ್ಯದೆಲೆ ಹಸಿರು ಬಣ್ಣದಲ್ಲಿರುತ್ತೆ. ಹಸಿರು ಬಣ್ಣದ ವಿಳ್ಯದೆಲೆಗೆ ಬಿಳಿ ಬಣ್ಣದ ಸುಣ್ಣವನ್ನು ನಾವು ಲೇಪನವನ್ನು ಮಾಡ್ತೀವಿ, ಹಚ್ತೀವಿ. ಆಮೇಲೆ ಆ ವಿಳ್ಯದೆಲೆಯ ಮೇಲೆ ಸ್ವಲ್ಪ ಅಡಿಕೆಯನ್ನು ಇಡ್ತೀವಿ. ಅಡಿಕೆ ಯಾವ ಕಲರಲ್ಲಿರುತ್ತೆ? ಹೆಚ್ಚು ಕಡಿಮೆ ಕಂದು ಬಣ್ಣದಲ್ಲಿರುತ್ತೆ, ಬ್ರೌನ್ ಕಲರ್ನಲ್ಲಿರುತ್ತೆ. ಮೂಲತಃ ವಿಳ್ಯದೆಲೆ ಗ್ರೀನ್ ಕಲರು, ಸುಣ್ಣ ಅನ್ನುವಂತಹದ್ದು ಬಿಳಿ ಕಲರು ಮತ್ತು ಅಡಿಕೆ ಅನ್ನುವಂತಹದ್ದು ಕಂದು ಕಲರು. ಇವು ಮೂರು ಒಟ್ಟಿಗೆ ಸೇರಿ ಬಾಯಿನಲ್ಲಿ ಜಗದಾಗ ಹೊರಬರುವಂತಹದ್ದು ಕೆಂಪು ಬಣ್ಣ. ಚಾರ್ವಾಕರು ಏನು ಹೇಳ್ತಾರೆ? ವಿಳ್ಯದೆಲೆನಲ್ಲಿ ಕೆಂಪು ಬಣ್ಣ ಅನ್ನುವಂತಹದ್ದೇ ಇರಲಿಲ್ಲ, ಸುಣ್ಣದಲ್ಲಿ ಕೆಂಪು ಬಣ್ಣ ಅನ್ನುವಂತಹದ್ದು ಇರಲಿಲ್ಲ, ಅಡಿಕೆಯಲ್ಲಿ ಕೆಂಪು ಬಣ್ಣ ಅನ್ನುವಂತಹದ್ದಿರಲಿಲ್ಲ. ಆದರೆ ಬೇರೆ ಬೇರೆ ಕೆಲವುಗಳು ಮಿಶ್ರಣವಾದಾಗ ಮತ್ತೊಂದು ಬರುವಂತಹದ್ದು ಇವೆಲ್ಲವುಗಳಿಗಿಂತ ಭಿನ್ನವಾಗಿಯೇ ಇರುತ್ತೆ. ಇಂತಹ ವಾದವನ್ನು ಈ ಚಾರ್ವಾಕರು ಹೇಳ್ತಾರೆ. ಆದ್ದರಿಂದ ಕಾನ್ಷಿಯಸ್ನೆಸ್ ಇಸ್ ಬಾರ್ನ್ ಔಟ್ ಆಫ್ ದಿ ಕಾಂಬಿನೇಷನ್ ಆಫ್ ಕೆಮಿಕಲ್ಸ್. ದೇಹದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ರಾಸಾಯನಿಕ ವಸ್ತುಗಳು ಇದ್ದ ಕಾರಣದಿಂದ ಹಾಗೂ ಅವುಗಳೆಲ್ಲವೂ ದೇಹದಲ್ಲಿ ಒಂದಕ್ಕೊಂದು ಬೆರೆತಾಗ ಆ ಬೆರೆತ ಕಾರಣದಿಂದ ಲೈಫ್ ಅಥವಾ ಶುದ್ಧ ಪ್ರಜ್ಞೆ ಆರ್ ದಿ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಬಂತು. ಈಗ ದೇಹಕ್ಕೆ ಮರಣವಾಗಿರೋದ್ರಿಂದ
ದೇಹದಲ್ಲಿದ್ದಂತಹ ಆ ಎಲ್ಲ ಕೆಮಿಕಲ್ಸ್ಗಳು ಕೂಡ ನಾಶವಾಗಿ ಹೋಗುತ್ತೆ, ದೇಹ ನಾಶವಾಗುತ್ತೆ, ಮರಣ ಪ್ರಾಪ್ತವಾಗುತ್ತೆ, ಅಲ್ಲಿದ್ದಂತಹ ರಾಸಾಯನಿಕಗಳು ಕೂಡ ನಾಶವಾಗುತ್ತೆ ಅಂತಂದ ಮೇಲೆ ಅದರ ಜೊತೆಯಲ್ಲಿ ಈ ಲೈಫ್ ಅಥವಾ ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಕೂಡ ನಾಶವಾಗಿರುವುದರಲ್ಲಿ ಸಂಶಯವಿಲ್ಲ. ಇಂತಹ ವಾದವನ್ನು ಅವರು ಮಂಡಿಸ್ತಾರೆ. ಆದ್ದರಿಂದ ಈ ಒಂದು ಶುದ್ಧ ಪ್ರಜ್ಞೆ ಅಥವಾ ಲೈಫ್ ಅನ್ನುವಂತಹದ್ದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿಲ್ಲ. ಸೊ ಹೀಗೆ ಮರಣ ಅನ್ನುವಂತಹದ್ದಾದಾಗ ಅಲ್ಲಿ ದೇರ್ ಕೆನಾಟ್ ಬಿ ದಿ ಎಕ್ಸಿಸ್ಟೆನ್ಸ್ ಆಫ್ ಕಾನ್ಷಿಯಸ್ನೆಸ್, ಅಲ್ಲಿ ಮತ್ತೆ ಇನ್ನೇನು ಉಳಿದಿಲ್ಲ, ದೇಹ ಕೊನೆಗೊಂಡಿತು, ದೇಹಕ್ಕೆ ಮರಣ ಪ್ರಾಪ್ತವಾಯಿತು ಅಂತಂದಾಗ ಎವ್ರಿಥಿಂಗ್ ವಿಲ್ ಕಮ್ ಟು ಎನ್ ಎಂಡ್, ಅದು ಅಂತಿಮ ನಾಶ. ಸಾವು ಸಂಭವಿಸಿದ ನಂತರ ಆ ವ್ಯಕ್ತಿಗಾಗಿ ಯಾವ ರೀತಿಯ ಮರುಕವನ್ನು ಕೂಡ ಕೊಡಬೇಕಾಗಿಲ್ಲ, ಅದಕ್ಕಾಗಿ ಮರುಗಬೇಕಾಗಿಲ್ಲ. ಇಟ್ ಈಸ್ ಸಮಥಿಂಗ್ ಲೈಕ್ ಒಂದು ವೆಹಿಕಲ್ ಥರ ಅದು. ಈಗ ಉದಾಹರಣೆಗೆ ಒಂದು ಕಾರ್ ಇದೆ ಅಂತ ತಿಳ್ಕೊಳ್ಳೋಣ. ಆ ಕಾರು ಚೆನ್ನಾಗಿ ಓಡಾಡುತ್ತೆ. ಯಾಕೆ ಚೆನ್ನಾಗಿ ಓಡಾಡುತ್ತೆ ಅಂತಂದರೆ ಆ ಕಾರು ಅನ್ನುವಂತಹದ್ದು ಅನೇಕ ಬೇರೆ ಬೇರೆ ಭಾಗಗಳಿಂದ ಜೋಡಿಸಿರುವಂತಹ ಒಂದು ವಾಹನ. ಆ ಕಾರ್ ಅಂತ ಹೇಳಿದಾಗ ಅದಕ್ಕೆ 4 ಟೈರ್ ಇರುತ್ತೆ, ಪೆಟ್ರೋಲ್ ಟ್ಯಾಂಕ್ ಇರುತ್ತೆ, ಸೀಟ್ ಇರುತ್ತೆ, ಹೆಡ್ಲೈಟ್ ಇರುತ್ತೆ, ಇಂಜಿನ್ ಇರುತ್ತೆ. ಆ ಎಲ್ಲವನ್ನ ಸೇರಿಸಿ ಆ ಇಂಜಿನ್ ಸ್ಟಾರ್ಟ್ ಆದಾಗ ಕಾರಿಗೆ ಒಂದು ಚಲನೆ ಸಿಗುತ್ತೆ, ಕಾರು ಓಡಾಡುತ್ತೆ. ಸೊ ಅನೇಕ ಭಾಗಗಳು ಒಟ್ಟಿಗೆ ಸೇರಿ ಒಂದು ವಾಹನ ಅಂತ ಆಗಿ ಆ ನಂತರದಲ್ಲಿ ಅದನ್ನು ನಾವು ಕಾರ್ ಅಂತ ಕರಿತೀವಿ. ಆ ಭಾಗಗಳೆಲ್ಲ ಬೇರೆ ಬೇರೆ ಆಗೋದಾಗ, ಬರೀ ಸ್ಟೀರಿಂಗ್ ವೀಲ್ನ ನೋಡಿದಾಗ ಅಥವಾ ಬರೀ ಇಂಜಿನ್ನ ನೋಡಿದಾಗ ಅಥವಾ ಬರೀ 4 ಚಕ್ರಗಳನ್ನು ನೋಡಿದಾಗ ನಾವು ಅದನ್ನು ಕಾರ್ ಅಂತ ಕರೆಯೋದಿಲ್ಲ. ಆ ರೀತಿಯಲ್ಲಿ ಮನುಷ್ಯನ ದೇಹ ಅಂತಂದಾಗ ಅದು ಅನೇಕ ಭಾಗಗಳಿಂದ ಕೂಡಿದೆ. ಅನೇಕ ಭಾಗಗಳು ಹಾಗೂ ಅಲ್ಲಿ ಅನೇಕ ರೀತಿಯ ಕೆಮಿಕಲ್ಸ್ಗಳೆಲ್ಲ ಇದ್ದಿದ್ದರಿಂದ ಆ ದೇಹ ಅನ್ನುವಂತಹದ್ದು ಒಂದು ಚಲನೆಗೆ ಒಳಪಟ್ಟಿದೆ. ಈಗ ದೇಹದ ಮರಣ ಅಂತ ಹೇಳಿದಾಗ ಆ ದೇಹದ ಎಲ್ಲ ಭಾಗಗಳು ಕೂಡ ನಿಷ್ಕ್ರಿಯಗೊಂಡಿವೆ. ಎಲ್ಲವೂ ನಿಷ್ಕ್ರಿಯಗೊಂಡಿದೆ, ಎಲ್ಲವೂ ನಾಶವಾಗಿದೆ ಅಂತಂದ ಮೇಲೆ ದಟ್ ಈಸ್ ದಿ ಎಂಡ್ ಆಫ್ ಎವ್ರಿಥಿಂಗ್ ಆಫ್ ದಟ್ ಬಾಡಿ. ಎಲ್ಲವೂ ಮುಗಿದು ಹೋಗಿದೆ. ಅಲ್ಲಿ ಇನ್ನೇನಾದರೂ ಉಳ್ಕೊಂಡಿದೆಯಾ ಅಂತಂದರೆ ಉಳ್ಕೊಂಡಿರೋದಕ್ಕೆ ಅಲ್ಲಿ ಇನ್ನೇನೂ ಇಲ್ಲ. ಎ ಪರ್ಸನ್ ಡೈಸ್, ಒಬ್ಬ ಮನುಷ್ಯ ಮರಣವನ್ನು ಹೊಂದಿದ್ದಾನೆ ಅಂತಂದರೆ ದಟ್ ಈಸ್ ದಿ ಎಂಡ್, ಹಿ ಈಸ್ ನೋ ಮೋರ್. ನಾಯಮಸ್ತಿ ಇತಿ ಚ ಏಕೆ. ಚಾರ್ವಾಕರು ಈ ರೀತಿ ವಾದವನ್ನು ಮಂಡಿಸಿದಾಗ ಅನೇಕರು ಇಂತಹ ವಾದಕ್ಕೆ ಪ್ರತಿತರ್ಕವನ್ನು ಕೊಡಕ್ಕಾಗದೇ ಇರೋದರಿಂದ ಉಳಿದವರು ಕೂಡ ಈ ವಾದವನ್ನೇ ಬಹಳ ಸುಲಭವಾಗಿ ಒಪ್ಕೊಂಡ್ಬಿಡ್ತಾರೆ. ಸೊ ಬೇರೆ ದಾರಿನೇ ಇಲ್ಲ. ಉಳಿದ ಬೇರೆ ಬೇರೆ ವರ್ಗದ ಅವರೆಲ್ಲ ಹೇಳ್ತಾರೆ, ಏನಪ್ಪ ಈ ರೀತಿ ವಾದ ಮಾಡ್ತಾ ಇದ್ದಾರಲ್ಲ, ಹಾಗಾದರೆ ಆ ದೇಹದಲ್ಲಿ ಏನು ಉಳ್ಕೊಂಡೇ ಇಲ್ವಾ ಅಂತಂದಾಗ ಎಲ್ಲೋ ಕೆಲವು ಜನಗಳು ಹೇಳ್ತಾರೆ, ನೋ ಇಟ್ ಈಸ್ ನಾಟ್ ಪಾಸಿಬಲ್, ಆ ರೀತಿ ಅಲ್ಲ. ಮರಣ ಅನ್ನುವಂತಹದ್ದು ಸಂಭವಿಸಿದಾಗ ದೇರ್ ಈಸ್ ನೋ ಫಿಸಿಕಲ್ ಆಕ್ಟಿವಿಟಿ ಇನ್ ದಿ ಬಾಡಿ, ದೇಹದಲ್ಲಿ ಚಲನೆ ಇಲ್ಲ, ಇಟ್ ಈಸ್ ಓಕೆ. ಬಟ್ ದೇಹ ಅಂತ ಹೇಳಿದಾಗ ಅಲ್ಲಿ 3 ರೀತಿಯ ದೇಹಗಳಿರುತ್ತೆ. ಸ್ಥೂಲ ದೇಹ, ಸೂಕ್ಷ್ಮ ದೇಹ ಮತ್ತು ಕಾರಣ ದೇಹ ಅಂತ 3 ರೀತಿ ಇರುತ್ತಪ್ಪ. ಮರಣ ಅನ್ನುವಂತಹದ್ದು ಸಂಭವಿಸಿರುವುದು ಸ್ಥೂಲ ದೇಹಕ್ಕೆ ಮಾತ್ರ. ಸ್ಥೂಲ ದೇಹದಲ್ಲಿ ಮಾತ್ರ ನಾವು ಚಲನೆಯನ್ನು ನೋಡಬಹುದು. ಸೊ ಈಗ ಸಾವು ಪ್ರಾಪ್ತವಾಗಿರುವಂತಹದ್ದು ಸ್ಥೂಲ ದೇಹಕ್ಕೆ. ಬಟ್ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್, ಅದಕ್ಕೆ ಮರಣ ಅನ್ನುವಂತಹದ್ದಿಲ್ಲ. ಇದು ಎಲ್ರಿಗೂ ಗೊತ್ತಿಲ್ಲ. ಯಾರು ಒಂದು ಸ್ವಲ್ಪ ಆಧ್ಯಾತ್ಮವನ್ನು ತಿಳ್ಕೊಂಡಿರ್ತಾರೆ, ಶಾಸ್ತ್ರವನ್ನು ತಿಳ್ಕೊಂಡಿರ್ತಾರೆ, ವೇದಾಂತವನ್ನು ಓದಿರ್ತಾರೆ, ಅಂತಹವರಿಗೆ ಈ ಸತ್ಯ ಗೊತ್ತಿರುತ್ತೆ. ಸಾವು ಅನ್ನುವಂತಹದ್ದು ಸಂಭವಿಸಿರುವುದು ಸ್ಥೂಲ ದೇಹಕ್ಕೆ. ಬಟ್ ಆ ಸ್ಥೂಲ ದೇಹವಲ್ಲದೆ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಒಂದಿದೆ. ಸೂಕ್ಷ್ಮ ದೇಹ ಅಂತಂದ್ರೆ ಏನು? ಸೂಕ್ಷ್ಮ ದೇಹ ಅನ್ನುವಂತಹದ್ದು
ಮನುಷ್ಯನ ಎಷ್ಟೋ ಜನ್ಮಗಳಿಂದ ಅವನು ಶೇಖರಿಸಿಕೊಂಡು ಕ್ಯಾರಿ ಮಾಡ್ಕೊಂಡು ಬಂದಿರುವಂತಹ ಅನೇಕ ಸಂಸ್ಕಾರಗಳನ್ನು ತನ್ನ ಚಿತ್ತದಲ್ಲಿ ಕಾಯ್ದಿಟ್ಟುಕೊಂಡು ಅದು ಪ್ರತಿ ಕ್ಷಣವೂ ಆ ಸೂಕ್ಷ್ಮದೇಹ ಈ ಸಂಸ್ಕಾರಗಳನ್ನು ಕರ್ಮಬೀಜಗಳನ್ನು ಸಂರಕ್ಷಿಸ್ತಾ ಬರುತ್ತೆ. ಯಾವಾಗ ಸ್ಥೂಲ ದೇಹ ಅನ್ನುವಂತಹದ್ದು ಮರಣವನ್ನು ಹೊಂದುತ್ತೆ, ಆಗ ಆ ಲೈಫ್ ಅನ್ನುವಂತಹದ್ದು ಸ್ಥೂಲ ದೇಹದಲ್ಲಿ ಇದ್ದಂತಹ ಲೈಫ್, ದಟ್ ಈಸ್ ಜೀವಾತ್ಮ, ಸ್ಥೂಲ ದೇಹವನ್ನು ಬಿಟ್ಟು ಹೋಗಿದ್ದಾನೆ. ಸ್ಥೂಲ ದೇಹವನ್ನು ಬಿಟ್ಟು ಹೋಗಿದ್ರಿಂದ ಆ ದೇಹದಲ್ಲಿ ಚಲನಾವಲನಗಳು ಇಲ್ಲ. ಬಟ್ ಅದೇ ಜೀವಾತ್ಮ, ದಟ್ ಲೈಫ್, ಇಟ್ ಗೋಸ್ ಬ್ಯಾಕ್ ಟು ದಿ ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹದಲ್ಲಿ ಆ ಜೀವಾತ್ಮ ಇದ್ದಾನೆ. ಆದರೆ ಸೂಕ್ಷ್ಮ ದೇಹದಲ್ಲಿ ಇರುವಂತಹ ಜೀವಾತ್ಮನನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮನುಷ್ಯನ ಅನೇಕ ಆ ವಾಸನೆಗಳು ಅಂತಂದರೆ ಕರ್ಮ ಬೀಜಗಳು, ಸಂಸ್ಕಾರಗಳು ಬಹಳ ಬೀಜ ರೂಪದಲ್ಲಿ ಆ ಸೂಕ್ಷ್ಮ ದೇಹದಲ್ಲಿ ಉಳ್ಕೊಂಡಿರುತ್ತೆ. ಯಾವಾಗ ಈ ಒಂದು ಪರ್ಟಿಕ್ಯುಲರ್ ಸ್ಥೂಲ ದೇಹ ಅನ್ನುವಂತಹದ್ದು ನಾಶವಾಗುತ್ತೆ, ಆ ನಂತರದಲ್ಲಿ ಸೂಕ್ಷ್ಮ ದೇಹ ಅನ್ನುವಂತಹದ್ದು ಮುಂದೆ ಇಲ್ಲಿ ಉಳ್ಕೊಂಡಿರುವಂತಹ ವಾಸನಾಗಳು, ಕರ್ಮ ಬೀಜಗಳು, ಸಂಸ್ಕಾರಗಳು ಯಾವ ರೀತಿನಲ್ಲಿದೆ ಆ ರೀತಿನಲ್ಲಿ ತನ್ನ ಸಂಸ್ಕಾರಗಳನ್ನು, ಕರ್ಮಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳೋವರೆಗೂ ಅದು ಬದುಕಿರಲೇಬೇಕು. ಅದಕ್ಕೆ ಮತ್ತೊಂದು ದೇಹವನ್ನು ಕೊಡಬೇಕು. ಆ ದೇಹವನ್ನು ಹೇಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು, ಎಂತಹ ದೇಹವನ್ನು ಕೊಡಬೇಕು, ಅವೆಲ್ಲವನ್ನು ನಿರ್ಧರಿಸಿ ನಂತರದಲ್ಲಿ ಮತ್ತೊಂದು ದೇಹವನ್ನು ಕೊಡುವವರೆಗೆ ದಟ್ ಜೀವಾತ್ಮ ವಿಲ್ ಬಿ ದೇರ್ ಇನ್ ದಿ ಸೂಕ್ಷ್ಮ ದೇಹ. ಸೊ ಅದು ಇದೆ, ಅದು ಇಲ್ಲ ಅನ್ನುವಂತಹ ಪ್ರಶ್ನೆ ಬಂದಾಗ ಇಷ್ಟೆಲ್ಲ ತರ್ಕಗಳು, ಇಷ್ಟೆಲ್ಲ ವಿಚಾರಗಳು ಬರಬೇಕಾಯಿತು. ಸೊ ಅಲ್ಲಿಯವರೆಗೆ ಸತ್ತ ವ್ಯಕ್ತಿಯಲ್ಲಿದ್ದಂತಹ ಅದು ಎಲ್ಲಿ ಹೋಯಿತು? ಇಟ್ ಗೋಸ್ ಬ್ಯಾಕ್ ಟು ದಿ ಸೂಕ್ಷ್ಮ ದೇಹ. ಸೊ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ಸೂಕ್ಷ್ಮ ದೇಹ ಅನ್ನುವಂತಹದ್ದು ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್. ದ ಜೀವಾತ್ಮ ಇಸ್ ಸ್ಟಿಲ್ ದೇರ್. ಆ ಜೀವಾತ್ಮ ಅನ್ನುವಂತಹವನು ಅಲ್ಲಿದ್ದಾನೆ, ಸೂಕ್ಷ್ಮ ದೇಹದಲ್ಲಿದ್ದಾನೆ. ಎಲ್ಲಿಯವರೆಗೆ ಇರ್ತಾನೆ ಅಂತಂದರೆ, ಎಲ್ಲಿಯವರೆಗೆ ದಿಸ್ ಥಾಟ್ ಬಂಡಲ್ ಅಥವಾ ವಾಸನ ಅಥವಾ ಸಂಸ್ಕಾರಗಳು ಅನ್ನುವಂತಹದ್ದು ಎಲ್ಲಿಯವರೆಗೆ ಚಿತ್ತದಲ್ಲಿರುತ್ತೆ ಅಲ್ಲಿಯವರೆಗೆ ಜೀವಾತ್ಮ ಈಸ್ ದೇರ್. ಸೊ ನಾವು ನೋಡೋಕ್ಕಾಗೋದಿಲ್ಲ ಜೀವಾತ್ಮನನ್ನು, ಬಟ್ ಹೀ ಈಸ್ ದೇರ್ ಇನ್ ದಿ ಸೂಕ್ಷ್ಮ ದೇಹ. ಯಾಕೆ ಅಂತಂದರೆ ಜೀವಾತ್ಮ ಅಂತ ಹೇಳಿದಾಗ ಜೀವಾತ್ಮ ಈಸ್ ನಾಟ್ ಎ ವಸ್ತು ಟು ಸಿ. ಜೀವಾತ್ಮ ಅನ್ನುವಂತಹದ್ದು ಒಂದು ವಸ್ತುವಲ್ಲ. ಒಂದು ವಸ್ತುವಿನ ರೂಪದಲ್ಲಿ ಜೀವಾತ್ಮನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಜೀವಾತ್ಮ ಅನ್ನುವಂತಹದ್ದು ಇಂದ್ರಿಯಗಳಿಗೆ ಗೋಚರವಾಗುವಂತಹ ವಸ್ತುವೇ ಅಲ್ಲ. ಇಂದ್ರಿಯಗಳಿಗೆ ಸಿಗುವಂತಹವನು ಜೀವಾತ್ಮನಲ್ಲ. ಆದ್ದರಿಂದ ಆಫ್ಟರ್ ದಿ ಡೆತ್, ಮರಣದ ನಂತರದಲ್ಲಿ ಜೀವಾತ್ಮ ಇದಾನ ಅಥವಾ ಜೀವಾತ್ಮ ಇಲ್ವಾ? ಈ ಒಂದು ಪ್ರಶ್ನೆಯನ್ನು ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಸೊ ಈ ಪ್ರಶ್ನೆ ಬಂದಾಗ ಕೆಲವರು ಹೇಳ್ತಾರೆ ಈ ಜೀವಾತ್ಮ ಅನ್ನುವಂತಹವನು ಅಸ್ತಿ, ಇದಾನೆ. ಮತ್ತೆ ಕೆಲವರು ಹೇಳ್ತಾರೆ ನಾಯಮಸ್ತಿ ಚ ಏಕೆ, ಇಲ್ಲ, ದೇಹ ಮರಣವನ್ನು ಹೊಂದಿದೆ ಅಂತಂದ ಮೇಲೆ ಆ ಜೀವಾತ್ಮ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈ ಉಪನಿಷತ್ನ ಈ ಭಾಗದ ಶ್ಲೋಕದಲ್ಲಿ, ಮಂತ್ರದಲ್ಲಿ ನಾವು ಸಾಕಷ್ಟು ಚಿಂತನೆಯನ್ನು ಮಾಡಬೇಕಾಗುತ್ತೆ. ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಆಗ ನಮ್ಮಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಬರುತ್ತೆ, ಈಸ್ ದೇರ್ ಲೈಫ್ ಆಫ್ಟರ್ ಡೆತ್? ಹಾಗಾದರೆ ಜೀವಾತ್ಮ ಅನ್ನುವಂತಹವನು ಮರಣದ ನಂತರದಲ್ಲೂ ಕೂಡ ಇರೋದಕ್ಕೆ ಸಾಧ್ಯವಾ ಅನ್ನೋಂತಹ ಪ್ರಶ್ನೆ ನಮ್ಮಲ್ಲೂ ಕೂಡ ಉದ್ಭವವಾಗುತ್ತೆ. ಮಂತ್ರವನ್ನು ಗಂಭೀರವಾಗಿ ಪರಿಗಣಿಸಿದಾಗ ಮಂತ್ರದ ಪ್ರಕಾರ ಅಲ್ಲಿರುವ ಅರ್ಥವನ್ನು ನೇರವಾಗಿ ಸ್ವೀಕರಿಸಿದರೆ ಇಂತಹ ಅನುಮಾನ ನಮ್ಮಲ್ಲೂ ಬರೋದಕ್ಕೆ ಸಂಶಯ ಇಲ್ಲ. ಆದರೆ ಇದೇ ಮಂತ್ರವನ್ನು ಚಿಂತನೆಗಾಗಿ ನಾವು ಇಟ್ಕೊಂಡಾಗ ಅಥವಾ ಹೆಚ್ಚು ಅವಲೋಕನವನ್ನು ಮಾಡಿದಾಗ ನಮ್ಮ ಪ್ರಶ್ನೆ,
ಇದಲ್ಲ. ಇದಕ್ಕಿಂತ ಬಹಳ ಆಳವಾದ ಪ್ರಶ್ನೆ ನಮ್ಮನ್ನು ಕಾಡುವುದರಲ್ಲಿ ಸಂಶಯ ಇಲ್ಲ. ಬಟ್ ಇಲ್ಲಿರುವಂತಹ ಕ್ವಶನ್ ಈಸ್ ನಾಟ್ ಆರ್ಡಿನರಿ. ಬಹಳ ಸೂಕ್ಷ್ಮವಾದ ಪ್ರಶ್ನೆ ಈ ಮಂತ್ರದಲ್ಲಿದೆ. ಒಂದು ವೇಳೆ ನಚಿಕೇತ ಇಂತಹ ಪ್ರಶ್ನೆಯನ್ನು ಮಾಡಿದ್ರೆ, ಈ ಲೈಫ್ ಅನ್ನುವಂತಹದ್ದು ಸತ್ತ ನಂತರದಲ್ಲೂ ಇದೆಯಾ? ಈಸ್ ದೇರ್ ಲೈಫ್ ಆಫ್ಟರ್ ದಿ ಡೆತ್? ಮರಣದ ನಂತರದಲ್ಲಿ ಈ ಜೀವಾತ್ಮ ಅನ್ನುವಂತಹವನು ಇನ್ನೂ ಇದಾನ? ಹಾಗೂ ಈ ಹಿಂದೆ ಸ್ವತಃ ನಚಿಕೇತನೇ ಮಾತನಾಡಿದ್ದಾನೆ. ತನ್ನ ತಂದೆ ವಾಜಶ್ರವಸ್ಸು ಬಹಳ ಪ್ರಸಿದ್ಧವಾದ ಒಂದು ದೊಡ್ಡ ಯಾಗವನ್ನು ಮಾಡಿ ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತ ಹೇಳಿ ಸ್ವರ್ಗದ ಬಯಕೆಯ ಕಾರಣದಿಂದ ಒಂದು ಯಾಗವನ್ನು ಮಾಡಿದ್ದಾನೆ. ಸೊ ಸ್ವರ್ಗ ಅನ್ನುವಂತಹದ್ದು ಮತ್ತೊಂದು ಲೋಕ ಅಂತ ನಚಿಕೇತನೇ ಹೇಳಿದಂತಹ ವಿಚಾರ ಇದು. ಸೊ ಈ ಲೋಕವಲ್ಲದೆ ಮತ್ತೊಂದು ಲೋಕ ಅನ್ನುವಂತಹದ್ದು ಇದೆ ಅಂತ ನಚಿಕೇತನ ಅಭಿಪ್ರಾಯ. ಆ ಅಭಿಪ್ರಾಯ ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತಂದರೆ ಅದು ಮರಣದ ನಂತರದಲ್ಲಿ. ಸೊ ಮರಣದ ನಂತರದಲ್ಲಿ ತನ್ನ ತಂದೆ ಈ ಸ್ವರ್ಗಲೋಕವನ್ನು ಹೋಗಿ ತಲುಪಬೇಕು ಅಂತಂದಮೇಲೆ ಮರಣದ ನಂತರದಲ್ಲಿ ಆ ದೇಹದಲ್ಲಿದ್ದಂತಹ ಜೀವಾತ್ಮ ಶುಡ್ ಗೋ ಟು ದಿ ಸ್ವರ್ಗಲೋಕ ಅಂತಂದಮೇಲೆ ಜೀವಾತ್ಮ ಅನ್ನುವಂತಹವನು ಇರಬಹುದು, ಸ್ವರ್ಗಲೋಕ ಅನ್ನುವಂತಹದ್ದು ಮತ್ತೊಂದು ಕೂಡ ಇರಬಹುದು ಅನ್ನುವಂತಹ ಅನೇಕ ಅಭಿಪ್ರಾಯಗಳನ್ನು ನಚಿಕೇತ ಕೂಡ ಯಮಧರ್ಮರಾಜನಿಗೆ ಸಂಭಾಷಣೆಯನ್ನು ಮಾಡುವಾಗ ಅವನು ಕೂಡ ಹಿ ಹ್ಯಾಸ್ ಎಕ್ಸ್ಪ್ರೆಸ್ಡ್ ದಿಸ್. ಆದ್ದರಿಂದ ಈ ಪ್ರಶ್ನೆಯನ್ನು ಮತ್ತಷ್ಟು ಹೆಚ್ಚು ಚಿಂತನೆಯಿಂದ ಗಂಭೀರವಾಗಿ ನಾವು ಪರಿಗಣಿಸಿ ಸಂಪೂರ್ಣವಾಗಿ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರಿಂದ ಈ ಶ್ಲೋಕ ಮತ್ತಷ್ಟು ಚಿಂತನೆಗೆ ಅವಕಾಶವನ್ನು ಕೊಟ್ಟಿದೆ. ಮತ್ತಷ್ಟು ಹೆಚ್ಚು ವಿಚಾರವನ್ನು ನಾವು ತಿಳ್ಕೋಬೇಕಾಗಿದೆ. ಆ ಲೈಫ್ ಅಂತಂದರೆ ಏನು? ಸತ್ತ ವ್ಯಕ್ತಿಯಲ್ಲಿ ಅಲ್ಲಿಯವರೆಗೆ ಇದ್ದಂತಹ ಜೀವಾತ್ಮ ಹೊರಟು ಹೋದ ಅಂತಂದರೆ ಯಾವ ರೀತಿಯಲ್ಲಿ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಸಾಕಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು.